ಜಯತಿ ಪರಾಶರಸೂನು ಸತ್ಯವತೀ ಹೃದಯ ನಂದನೋ ವ್ಯಾಸ ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಂ ಅಮೃತಂ ಜಗತ್ಪಿಬತಿ ಭುಜಗ ಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತ ವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಂ ಅಪ್ರೇಕ್ಷಮಾಣಾನ್ ಭುವನಮನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನಃ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ. ನನ್ನ ಅಧ್ಯಾತ್ಮ ಬಂಧುಗಳೇ, ಈ ಬಾರಿಯ ಮಾಲಿಕೆಯ ಕೊನೆಯ ದಿವಸದಲ್ಲಿದ್ದೇವೆ ನಾವು. ವಿಭೂತಿ, ಭಗವಂತನ ವಿಭೂತಿ ಎಲ್ಲೆಲ್ಲಿ ಏನೇನು ಮಾಡುತ್ತೆ, ಅಲ್ಲಿ ವಿಶೇಷ ಸನ್ನಿಧಾನದಿಂದ ಅಲ್ಲಿ ಬಂದ ವೈಶಿಷ್ಟ್ಯ ಏನು ಅನ್ನೋದನ್ನು ಕೃಷ್ಣನೇ ಸ್ವತಃ ತನ್ನ ವಿಭೂತಿಯ ಬಗ್ಗೆ ಹೇಳಿಕೊಳ್ತಕ್ಕಂಥ ಅಧ್ಯಾಯ. ಗೀತೆಯಲ್ಲೂ ಈ ಅಧ್ಯಾಯ ಇದೆ. ಅಂದರೆ ಬೇರೆ ಶಬ್ದಗಳು ಬೇರೆ ಇದೆ. ಅಲ್ಲಿ ಹೇಳಿದ್ದಾರೆ ಸೇನಾನೀನಾಂ ಅಹಂ ಸ್ಕಂದ ಅಂತಿದೆ. ಸ್ಕಂದ ಸರ್ವ ಸೇನಾನ್ಯ ಅಂತ ಇಲ್ಲಿದೆ. ಸ್ವಲ್ಪ ಶಬ್ದ ವ್ಯತ್ಯಾಸ ಇದೆ, ಬಟ್ ಇದೇ ವಿಷಯವನ್ನು ಗೀತೆಯಲ್ಲೂ ಬಂದಿದೆ. ನಾವು ನಿನ್ನೆ ವಿಭೂತಿಗಳ ಅನೇಕ ಮುಖಗಳನ್ನು ನೋಡಿದೆವು. ನಾನು ಹೇಳಿದೆ, ನಾನು ಸಂದರ್ಭಕ್ಕೆ ತಕ್ಕಂತೆ ಅದನ್ನು ಮುಂದೆ ಹಿಂದೆ ಮಾಡಿ ಹೇಳಿದ್ದೇನೆ. ಅಲ್ಲಿ ಇದ್ದ ಅನುಪೂರ್ವೆಯಲ್ಲಿ ಹೇಳಲಿಲ್ಲ. ಅದು ಮಧ್ಯಲ್ಲೇ ಕೆಲವನ್ನು ಬಿಟ್ಟಿದ್ದೇನೆ. ಅದನ್ನು ಇವತ್ತು ನೋಡೋಣ. ಅದು ಸ್ವಲ್ಪ ವಿಶೇಷವಾಗಿ ಹೇಳ್ತಕ್ಕಂಥ ಸಂಗತಿಗಳಿದ್ದದ್ದನ್ನು ಬಿಟ್ಟುಬಿಟ್ಟಿದ್ದೇನೆ ನಾನು. ಒಂದು ಪದಾನಿ ಛಂದಸಾಮಹಂ ಅಂತ, ಅದು ಬಹಳ ವಿಚಿತ್ರವಾದಂಥ ಒಂದು ವಿಶೇಷಣ. ಅದಕ್ಕೋಸ್ಕರ ಅದನ್ನು ನಿನ್ನೆ ಹೇಳಲಿಲ್ಲ ನಾನು. ಪದಾನಿ ಛಂದಸಾಮಹಂ ಅಂದರೆ ಛಂದಸ್ಸು ಅಂದರೆ ವೇದ ಮಂತ್ರಗಳು. ಪದ ಅಂದರೆ ಅದರ ಅರ್ಥ. ಪದ ಅಂದರೆ ಹೆಜ್ಜೆ ಅಲ್ಲ, ಅಥವಾ ಪದ ಅಂದರೆ ಶಬ್ದ ಪದಗಳಲ್ಲ. ಪದ ಅಂದರೆ ವಾಚ್ಯವಾಗಿರ್ತಕ್ಕಂಥ ಭಗವಂತ ಅಂತ ಅರ್ಥ. ಛಂದಸ್ಸುಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಯಾವುದು, ವೇದಗಳಲ್ಲಿ ಅತ್ಯಂತ ಸಾರಭೂತವಾದ ಸಂಗತಿ ಯಾವುದು ಅಂದರೆ ವೇದ ಪ್ರತಿಪಾದ್ಯನಾದವ ನಾರಾಯಣ ಅಂತ ತಿಳ್ಕೊಳ್ಳೋದು. ಅದು ಪದ. ಪದ ಅಂದರೆ ವಾಚ್ಯ. ಸಮಸ್ತ ವೇದಗಳ ವಾಚ್ಯಾರ್ಥ ನಾನು ಅಂತ ತಿಳ್ಕೊಳ್ಳೋದು. ಆ ಭಗವಂತ, ಇದರಲ್ಲಿ ಭಗವಂತನೇ ವಿಭೂತಿ. ವೇದಗಳು ಮಹತ್ವ ಯಾಕಾಗೋದು? ಬೇರೆ ಸಾವಿರಾರು ಗ್ರಂಥಗಳಿರುವಾಗ ವೇದಗಳಿಗೆ ಯಾಕೆ ಅಷ್ಟು ಮಹತ್ವ ಅಂದರೆ ಅದು ವೇದದ ಒಂದೊಂದು ಶಬ್ದವೂ ನನ್ನನ್ನು ಹೇಳುತ್ತೆ. ಆದ್ದರಿಂದ ಅದು ವೈಶಿಷ್ಟ್ಯ ಛಂದಸ್ಸಿಗೆ ಬಂದದ್ದು. ಹಾಗಾಗಿ ಪದಾನಿ ಛಂದಸ್ಸಾಂ, ಸಮಸ್ತ ವೇದಗಳು ಕೂಡ ವೇದಾಂತಗದ್ ವೇದ ವಿದೇವ ಚಾಹಂ ವೇದೇಶ ಸರ್ವೈರ ಅಹಮೇವ ವೇದ್ಯ. ಗೀತೆಯಲ್ಲೂ ಬಂದಿದೆ, ಇದು ಕಠೋಪನಿಷತ್ನಲ್ಲಿ ಬಂದಿದೆ. ಸಮಸ್ತ ವೇದಗಳಿಂದ ನಾನು ವೇದ್ಯ. ಮೇಲ್ನೋಟ ಗೊತ್ತಾಗೋಲ್ಲ. ಯಾಕೆಂದರೆ ನೀವು ಋಗ್ವೇದ ಓದಿದರೆ ಎಲ್ಲ ಒಂದೊಂದು ಸೂಕ್ತ ಒಂದೊಂದು ದೇವತೆಯನ್ನು ಹೇಳುತ್ತೆ ಅಂತ. ಬಹುದೇವತಾವಾದ ಅಂತ ಇದನ್ನು ಅರ್ವಾಚೀನರು ಭ್ರಮಿಸಿದ್ದೂ ಉಂಟು. ಆಮೇಲೆ ಕರ್ಮಕಾಂಡ ತೆಗೆದು ನೀವು ಯಜುರ್ವೇದ ನೋಡಿದರೆ ಅಲ್ಲಿ ಬರೀ ಹೋಮ ಹವನ ಯಜ್ಞ, ದೇವರ ವಿಷಯವೇ ಬರೋಲ್ಲ. ಅದಕ್ಕೆ ಅದನ್ನು ಉದ್ದೇಶ ಏನು, ಅದಕ್ಕೆ ಭಾಗವತದಲ್ಲೇ ಬರ್ತದ ಉಲ್ಲೇಖ. ಮಾಂ ವಿಧತ್ತೆ ಅಭಿಧತ್ತೆ ಮಾಂ, ನೀವು ಅದು ಮಾಡಬೇಕು ಇದು ಮಾಡಬೇಕು ಅಂತ ಹೇಳಿದರೆ ಅದು ನನಗೋಸ್ಕರ ಹಾಗೆ ಮಾಡಬೇಕು ನೀವು ಅಂತ. ಯಾರಿಗಾಗೋಸ್ಕರ? ಭಗವಂತನ ಪ್ರೀತಿಗೋಸ್ಕರ ನೀವು ಈ ರೀತಿ ನಡ್ಕೋಬೇಕು ಅಂತ ಕರ್ಮಕಾಂಡ ಹೇಳುತ್ತೆ. ಆಮೇಲೆ ಮಾಂ ಅಭಿಧತ್ತೆ, ಎಲ್ಲ ಮಂತ್ರಗಳು ಮೂಲತಃ ನನ್ನನ್ನೇ ಹೇಳ್ತಾವೆ. ಇದು ಭಾಗವತಲ್ಲೇ ಬಂದ ಮಾತು. ಆದ್ದರಿಂದ ವೇದಕ್ಕೆ ಅರ್ಥ ಮಾಡುವಾಗ ನೀವು ಲೆಕ್ಸಿಕನ್ ಮೀನಿಂಗು ಮಾಡಬಾರದು ಅಂತ. ಗಣೇಶ ಅಗ್ನಿಮೀಳೆ ಪುರೋಹಿತಂ ಅಂದರೆ ಅಗ್ನಿಯನ್ನು ಸ್ತೋತ್ರ ಮಾಡುತ್ತೇನೆ ಅಂತ ಅನುವಾದ ಮಾಡಬಾರ್ದು. ಅಗ್ನಿಂ ಈಳೆ ಪುರೋಹಿತಂ, ಈಳೆ ಅಂದರೆ ಈಡಸ್ತುತವು, ಅಗ್ನಿಯನ್ನು ಸ್ತೋತ್ರ ಮಾಡುತ್ತೇನೆ. ಇದು ಇವತ್ತು ಸಾಮಾನ್ಯ ವೇದ ಓದುವವರು ಮಾಡುವ ಅರ್ಥ. ಆದರೆ ಅವನು ಹೇಳ್ತಾನೆ ಅದು ನನ್ನನ್ನು ಹೇಳುತ್ತೆ. ಛಂದಾಂಸಿ ಪದಾನಿ ಛಂದಸಾಂ ಪದಾನಿ, ಎಲ್ಲ ಮಂತ್ರಗಳ ವಾಚ್ಯಾರ್ಥ ನಾನು ಅಂತ. ನಾವು ಅಗ್ನಿಯಿಂದ ದೇವರು ಯಾಕೆ, ಅಗ್ನಿಯಿಂದ ಬೆಂಕಿ ಯಾಕೆ ಅದು ಹೇಳಿ. ವಿಷಯ ಏನು ಅಂದರೆ ಆ ಶಬ್ದ ಅಗ್ನಿ ಅಂತಂದರೆ ನಾವು ಬೆಂಕಿ ಅಂತ ಹೇಳ್ತೇವೆ. ಯಾಕೆ ಬೆಂಕಿ ಅಗ್ನಿ? ಅಗ್ನಿ ಎಂದರೆ ಮೂಲಭೂತವಾಗಿ ಇದು ಒಂದು ಅರ್ಥ ಹೇಳೋದು ನಾನು. ಇನ್ನೂ ಅನೇಕ ಅರ್ಥಗಳಿದೆ. ಯಾವುದಕ್ಕೆ ಚಲನೆ ಇಲ್ಲವೋ
ಅದಕ್ಕೆ ಚಲನೆ ಕೊಡುವಂಥದ್ದು ಅಂತ ಶಬ್ದದ ಅರ್ಥ. ಎಟಿಮಲಾಜಿಕಲ್ ಮೀನಿಂಗ್ ಬಹಳ ಮುಖ್ಯ. ಚಲನೆ ಇಲ್ಲದ್ದಕ್ಕೆ ಚಲನೆ ಕೊಡುವಂಥದ್ದು. ಹಾಗಾಗಿ ನಾವು ಮಕ್ಕಳು ಏನು ಮಾಡಿದರು, ಆ ತಾಯಿ ಅಡುಗೆಗೆ ನೀರಿಟ್ಟಿದ್ಲು, ಒಲೆ ಮೇಲೆ ಕೆಳಗೆ ಬೆಂಕಿ ಹಾಕಿದ್ಲು. ಬೆಂಕಿ ಹಾಕಿದ ಕೂಡಲೇ ನೀರು ಕೊತ ಚಲನೆ ಶುರುವಾಯಿತು. ಓಹೋ, ಇದು ಚಲಿಸುವ ಅಗ್ನಿ ಅಂತ. ಅವನು ಮೊದಲು ಅಡುಗೆ ಕೋಣೆಯಲ್ಲಿ ಬಂದದ್ದು ಅರ್ಥ ಅದು. ಆಮೇಲೆ ಆಮೇಲೆ ನೋಡಿದಾಗ ಎಲ್ಲ ಕಡೆ ಇದಕ್ಕಿಂತ ಭಯಂಕರ ಇದೆ. ಜೋರು ಗಾಳಿ ಬೀಸಿದರೆ ಮರಗಳು ಊರಿಂದ ಊರಿಗೆ ಹಾರಿ ಹೋಗ್ತವೆ. ಬೆಂಕಿಗಿಂತ ಜೋರು ಚಾಲಕ ಶಕ್ತಿ ವಾಯು. ಅಷ್ಟೇ ಅಲ್ಲ, ಮನುಷ್ಯ ಒಳಗೆ ವಾಯು ಇದ್ದಾಗ ಚಲಿಸ್ತಾನೆ, ವಾಯು ಹೊರಟ ಬಿದ್ದುಬಿಡ್ತಾನೆ. ಹಾಗಾದರೆ ಅಗ್ನಿ ಎಂದರೆ ವಾಯು ಅಂತ. ಇದು ಅಂದರೆ ಅವನು ಮೇಲಿನ ಕ್ಲಾಸಿಗೆ ಹೋಗುವಾಗ ಅಗ್ನಿಯಿಂದ ಬೆಂಕಿ ಹೋಯಿತು, ವಾಯು ಆಯಿತು. ವಾಯು ಯಾರಿಂದ ಚಲಿಸ್ತಾನೆ ಅಂತ ಪುನಃ ಜಿಜ್ಞಾಸೆ ಬಂತು. ಅದಕ್ಕೆ ಅಗಮ್ ಅಂದರೆ ಚಲನೆ ಇಲ್ಲದ್ದು ಅಂತ ಅರ್ಥ. ಅಗಮ್ ಅಂದರೆ ಗಮನ. ಅಗಮ್ ಅಂದರೆ ಚಲನೆ ಇಲ್ಲದ ವಸ್ತುವಿಗೆ, ನೀ ಅಂದರೆ ನಯನ, ಚಲನ ಕೊಡುವವ. ಇಡೀ ವಿಶ್ವಕ್ಕೆ ಚಲನ ಕೊಡುವವ ಯಾರು? ಅಡಿಗೆ ಕೋಣೆ, ಒಲೆ ಆಯಿತು, ಮರಗಳು, ಗಾಳಿ ಎಲ್ಲ ಆಯಿತು. ಇಡೀ ವಿಶ್ವ ಚಲಿಸ್ತಾ ಇದೆಯಲ್ಲ, ನಿರಂತರ ಚಲನಶೀಲನವಾಗಿರ್ತಕ್ಕ ಈ ವಿಶ್ವ. ಭೂಮಿ ನಿರಂತರ ತಿರುಗ್ತಾ ಇದೆ, ಗ್ರಹಗೋಲಗಳು ಇದು ಇಡೀ ಬ್ರಹ್ಮಾಂಡ, ನಮ್ಮಲ್ಲಿ ಲೆಕ್ಕಕ್ಕೆ ಸಿಗದಷ್ಟು ದೊಡ್ಡ ಬ್ರಹ್ಮಾಂಡ ಶಿಸ್ತುಬದ್ಧವಾಗಿ, ಗಣಿತಬದ್ಧವಾಗಿ ಹೇಗೆ ತಿರುಗುತ್ತೆ ಅಂತ. ಅದಕ್ಕೆ ಅಗ್ನಿ ಹಿಂದರು. ಅಗಮ್ ಸ್ವತಃ ಚಲಿಸಲಾರದ ಎಲ್ಲ ಜಡ ವಸ್ತುಗಳಿಗೂ ಚಲನ ಕೊಟ್ಟವ. ಇದು ಅಗ್ನಿ. ಆದರೆ ಇದು ಯಾರು? ಭಗವಂತನೇ, ಯಾವುದೋ ಬೆಂಕಿ ಅಲ್ಲ. ಹೀಗೆ ಛಂದಸಾಮಹಂ ಪದಾನಿ, ವೇದದ ಒಂದೊಂದು ಶಬ್ದಕ್ಕೂ ನೀವು ಅದರ ಎಟಿಮಾಲಜಿಕಲ್ ಮೀನಿಂಗ್ ನೋಡಿ. ಅದು ಎಟಿಮಾಲಜಿಯಿಂದ ಯಾವ ಅರ್ಥವನ್ನು ಹೇಳುತ್ತೆ, ಅದು ಭಗವಂತನನ್ನೇ ಹೇಳಿದೆ, ಇನ್ಯಾರನ್ನು ಹೇಳೋಲ್ಲ. ಹಾಗೆ ಸರ್ವ ಶಬ್ದಗಳು ನನ್ನನ್ನು ಹೇಳುತ್ತವೆ ಅನ್ನೋದನ್ನು ತಿಳಿಸುತ್ತಾ, ಅದರಿಂದ ವೇದಗಳಿಗೆ ಅದು ಯಾವನೇ ಎಲ್ಲ ಶಬ್ದಗಳು ನನ್ನನ್ನು ಹೇಳುವುದರಿಂದ ವೇದಗಳಿಗೆ ಮಹತ್ವ. ವೇದಗಳಿಗೆ ಮಹತ್ವ ಏನಂದರೆ ನಾನು ವಾಚ್ಯನಾಗದಲ್ಲಿದ್ದೇನೆ, ಅದೇ ವಿಭೂತಿ ವೇದಗಳಿಗೆ. ಬೇರೆ ಎಲ್ಲ ಮಂತ್ರಗಳಿಗೆ ಹಾಗೆ ವಾಚ್ಯ ಭಗವಂತರಾಗಬೇಕಾಗಿಲ್ಲ. ನಾವು ಯಾವುದೋ ಒಂದು ಕನ್ನಡದಲ್ಲಿ ಒಂದು ಕವನ ಬರಿತೇವೆ, ಒಂದು ಕಥೆ ಬರಿತೇವೆ, ಅದು ಭಗವಂತನ ಕುರಿತು ಬರೆದದ್ದಲ್ಲ. ಭಗವಂತನ ಕುರಿತು ಬರೆದದ್ದು ಇಡೀ ಗ್ರಂಥ ಸಮಗ್ರ. ಅದು ಇರುವಂಥದ್ದು ಇವತ್ತು ವೈದಿಕ ಸಾಹಿತ್ಯ, ವೇದವಾಂಗ್ಮಯ ಮಾತ್ರ. ಅದಕ್ಕೆ ಛಂದಸಾಮಹಂ ಪದಾನಿ ಅಂತ. ನಾನು ಅದನ್ನು ವಾಚ್ಯನಾಗಿ ಬಂದೆ, ಪ್ರತಿಯೊಂದಕ್ಕೂ ನಾನೇ ವಾಚ್ಯ. ಅದು 2-3 ವಿಧದಿಂದ ವಾಚ್ಯತ್ವ ಇದೆ. ಮತ್ತು ಏನು ಅಂದರೆ ಒಂದೊಂದು ಅಕ್ಷರದಿಂದಲೂ ಅವನು ವಾಚ್ಯ, ಒಂದೊಂದು ಪದದಿಂದಲೂ ವಾಕ್ಯ, ಒಂದೊಂದು ವಾಕ್ಯದಿಂದಲೂ ಅವನು ವಾಚ್ಯ. ಹೀಗೆ 3 ವಿಧದ ವಾಚ್ಯತ್ವ ಇದೆ. ಎಲ್ಲ ವಿಧದಿಂದಲೂ ಭಗವಂತ ವಾಚ್ಯ. ಇದನ್ನು ತಿಳಿಯುವುದೇ ವೇದಾಧ್ಯಯನ. ಅದರಿಂದ ಹಿಂದೆ ವೇದಾಧ್ಯಯನ ಅಂದರೆ 12 ವರ್ಷ ವೇದಾಧ್ಯಯನವೇ ಮಾಡೋದು, ಪ್ರತಿ ವರ್ಷವೂ ವೇದವನ್ನೇ ಓದೋದು. ಏನು ಅಷ್ಟು ಓದಿ? ಇದು 3 ಬಗೆಯ ಅರ್ಥ ಪ್ರತಿ ಮಂತ್ರಕ್ಕೆ. ಏನು ಜ್ಯೋತಿಷ್ಠೋಮೇನ ಸ್ವರ್ಗಕಾಮೋ ಯಜೇತ. ಇದು ಏನು ಹೇಳುತ್ತೆ? ಜ್ಯೋತಿಷ್ಠೋಮೆಯಾಗೋದ್ರಿಂದ ನಿನಗೆ ಸ್ವರ್ಗ ಬೇಕು ಅಂತ ಅನಿಸಿದರೆ ಜ್ಯೋತಿಷ್ಠೋಮೆಯಾಗೋದ್ರಿಂದ ಅದನ್ನು ಹೋಮ ಮಾಡು, ಹೋಮಿಸು ಭಗವಂತನನ್ನು ಅಂತ. ಇದು ಒಂದರ್ಥ. ಜ್ಯೋತಿಷ್ಠೋಮಯಾಗ ಮಾಡಿ ನಮಗೆ ಸ್ವರ್ಗಕ್ಕೆ ಹೋಗಬೇಕು ಅಂತ ಅಪೇಕ್ಷೆ ಇಲ್ಲ. ಅಲ್ಲಿ ಸ್ವರ್ಗಕಾಮಃ, ಸ್ವರ್ಗಕ್ಕೆ ಹೋಗಬೇಕು ಅಂತ ಸ್ವರ್ಗಕ್ಕೆ ಹೋಗುವಂಥ ಬಯಸ್ಸು ಅಂತ ಹೇಳೋದಿಲ್ಲ. ಅದು ಬಯಕೆ ಇದ್ದರೆ, ಅದು ಬಯಸೋದು ಬಿಡೋದು ನಿಮಗೆ ಸಂಬಂಧಪಟ್ಟದ್ದು. ಅದು ಬಯಸ್ಸು ಅಂತ ಹೇಳೋದಿಲ್ಲ. ಯಾಕೆಂದರೆ ಸ್ವರ್ಗದ ಬಯಕೆ ಯಾರಿಗೆ ಬೇಕಾಗಿದೆ? ಇಲ್ಲಿಗಿಂತ ಸ್ವಲ್ಪ ಜಾಸ್ತಿ ಅಷ್ಟೇ. ಇಲ್ಲಿ 100 ವರ್ಷ ಆದರೆ ಅಲ್ಲಿ ಒಂದು 1000 ವರ್ಷ 2000 ವರ್ಷ ಆಗ್ಬೋದು. ಅಲ್ಲಿಂದ ಮತ್ತೆ ಪುನಃ ಕ್ಷೀಣೆ ಪುಣ್ಯೇ ಅಲ್ಲಿಂದ ಪುನಃ ಭೂಮಿಗೆ ಬರಬೇಕಲ್ಲ, ಮತ್ತೆ ಭೂಮಿಗೆ ಬರಬೇಕು. ಆದ್ದರಿಂದ ನಿಜವಾದ ಜ್ಞಾನಿಗಳು ಸ್ವರ್ಗವನ್ನು ಬಯಸೋಲ್ಲ. ಸ್ವರ್ಗದಲ್ಲಿ ಒಂದು 4 ದಿನ ಹೆಚ್ಚಿರುವುದು, ಮತ್ತು ಪುನಃ ಇಲ್ಲಿ ಅವಧಿ ಮುಗಿದ ಕೂಡಲೇ ಅದು ಭಯಂಕರ. ಅದು ಅಲ್ಲಿಂದ ಇಲ್ಲಿ ತಳ್ಳಿಬಿಡ್ತಾರೆ, ಇವನು ಕೆಳಗೆ ಬಂದು ಬಿಡಬೇಕಲ್ಲ. ಅದಕ್ಕೆ ಅದು ಒಂದು ಅರ್ಥ ಅದು ಹೌದು. ಆಗ ಏನರ್ಥ ಮಾಡಬೇಕು? ಸ್ವರ್ಗಕಾಮಃ ಯಜೇತ ಅಲ್ಲ. ಸ್ವರ್ಗ ಅಂದರೆ ಯಾರು? ಸ್ವರೂಪಾನಂದ ಉಳ್ಳವನು ಸ್ವರ್ಗ. ಸ್ವರೂಪಾನಂದ ರೂಪರಾದಂಥ ಭಗವಂತನನ್ನು ಬಯಸುವವರು ಜ್ಯೋತಿಷ್ಠೋಮಯಾಗ ಮಾಡಬೇಕು. ಬರೀ ಸ್ವರ್ಗಕ್ಕೋಸ್ಕರ ಭಗವಂತ ಪ್ರೀತನಾಗಲಿ ಅಂತ ಮಾಡಬೇಕು. ಇದು ಭಗವತ್ಪರವಾದ ಅರ್ಥ. ಇದು ವಾಕ್ಯಕ್ಕೆ ಅರ್ಥ ಹೇಳಿದೆ ನಾನು. ಇಡೀ ಶಬ್ದಕ್ಕೆ ಅರ್ಥ ಹೇಳುವುದಾದರೆ ಜ್ಯೋತಿಷ್ಠೋಮೇನ, ನೀವು ಸಂಸ್ಕೃತ ದೇವತೆ ಹೇಳಿ, ಜ್ಯೋತಿಷ್ಠೋಮದ ಈನ ಅಂದರೆ ಸ್ವಾಮಿ, ಜ್ಯೋತಿಷ್ಠೋಮಯಾಗದ ಒಡೆಯನೇ, ಅವನದೇ ಹೆಸರಾಗೋಯ್ತು. ಈಗ ಶಬ್ದದಲ್ಲಿ ಸ್ವರ್ಗಕಾಮ ಅಂದರೆ ಎಲ್ಲರೂ ಸ್ವರ್ಗರು ಅಂದರೆ ಸ್ವರೂಪಾನಂದ ಭಾಜರಾಗಲಿ ಅಂತ ಬಯಸುವವನು. ದೇವರು ಯಾರು ಹಾಳಾಗಿ ಹೋಗಲಿ ಅಂತ ಬಯಸೋದಿಲ್ಲ. ಎಲ್ಲರಿಗೂ ಸ್ವರೂಪಾನಂದ ಸಿಗಲಿ ಅಂತ ಬಯಸುವವನು ಸ್ವರ್ಗಕಾಮ. ಅವನು ಯಾರು? ಹೂ ಅಂತ ಸಂಬೋಧನೆ ಮತ್ತು ಉತ್ಕೃಷ್ಟ ಅಂತ ಅರ್ಥ.
ಯಜೇತ ಎಲ್ಲ ಯಜಗಳಿಂದ, ಯಜ ಅಂದರೆ ಯಜನ ಯಜ್ಞ, ಅದರಿಂದ ಈತ ಅಂದರೆ ಪ್ರಾರ್ಥನೆ, ಎಲ್ಲ ಯಜ್ಞಗಳಿಂದ ಇದು ಭಗವಂತನ ಪ್ರತಿಯೊಂದು ಶಬ್ದವು ಭಗವಂತ ನಾಮದ, ಇದು ವಿಷ್ಣು ಸಹಸ್ರನಾಮದಾಗ ಆಯ್ತು. ಈಗ ಹೀಗೆ ಒಂದೊಂದು ಶಬ್ದವೂ ಭಗವಂತ ಹೇಳುತ್ತೆ, ಅದರ ಒಂದೊಂದು ಅಕ್ಷರವೂ ಭಗವಂತನ ಹೇಳುತ್ತೆ, ಇಡೀ ವಾಕ್ಯವು ಭಗವಂತ ಹೇಳುತ್ತೆ. ಇದು ಪ್ರಪಂಚದಲ್ಲಿ ಇರತಕ್ಕಂಥ ಸಾಹಿತ್ಯದಲ್ಲಿ, ವೈದಿಕ ವಾಂಗ್ಮಯದಲ್ಲಿ ಮಾತ್ರ ಇರತಕ್ಕಂಥ ವಿಷಯ, ಇನ್ಯಾವುದಲ್ಲೂ ಇಲ್ಲ. ನೀವು ಕನ್ನಡದಲ್ಲಿ ಬರೀರಿ ಅಥವಾ ಯಾವುದಲ್ಲೇ ಬರೀರಿ, ದೇವರ ಬಗ್ಗೆ ಬರೀರಿ, ಆದರೆ ಎಲ್ಲವೂ ದೇವರ ಬಗ್ಗೆ ಬರೀಲಿಕ್ಕೆ ಆಗೋದಿಲ್ಲ, ಬೇರೆ ವಿಷಯ ಬರಲೇಬೇಕು. ಆಸ್ತಿಕರೇ ಬರೆದ್ರು ಬರೀ ದೇವ್ರ ಬಗ್ಗೆನೇ ಹೇಳ್ತಾ ಕೂತ್ಕೊಳ್ಲಿಕ್ಕಾಗತ್ತಾ? ಅವ್ರೇನೋ ಅವ್ರಿಗೆ ವ್ಯವಹಾರ ಆಗಬೇಕಲ್ಲ. ವ್ಯವಹಾರಕ್ಕೋಸ್ಕರ ಲೌಕಿಕ ಮಾತುಗಳನ್ನು ಬೇಕಾದಷ್ಟು ನಾವು ಆಡ್ತೇವೆ, ಅದರ ವೇದದಲ್ಲಿ ವ್ಯವಹಾರದ ಮಾತೇ ಇಲ್ಲ. ಅದು ವ್ಯವಹಾರಾತೀತವಾದ ಒಂದು ಗ್ರಂಥ, ಅದು ಭಗವಂತನ. ಅದೇ ಹೇಳಿದವರು ಪದಾನಿ, ಛಂದಸ್ಸುಗಳಿಗೆ ಪದಾನಿ ಯಾರು? ನನ್ನ ರೂಪಗಳೇ. ಹಾಗಾಗಿ ನಾನು ಅದಕ್ಕೆ ವಾಚ್ಯವಾಗಿ ಅದರಲ್ಲಿ ಇರೋದರಿಂದ ಅದಕ್ಕಷ್ಟು ಮಹತ್ವ. ಇದು ವೇದಕ್ಕೆ ಎಲ್ಲ ಗ್ರಂಥಗಳಿಗೆ ಅದು ಒಂದು ಗ್ರಂಥ ಅಷ್ಟೇ. ವಿಶೇಷ ಈಗ ಮಹಾಭಾರತ ನಮ್ಮಲ್ಲಿ ಏನು ಹೇಳ್ತಾರೆ, ನಮ್ಮ ದೇಶದ ಶಾಸ್ತ್ರಗಳಲ್ಲಿ ಶ್ರೇಷ್ಠವಾದ್ದು ಮಹಾಭಾರತ ಅಂತ. ಯಾಕೆಂದರೆ ಅದು ಮಹಾಭಾರತ ವಾಸುದೇವಸ್ಯ ಮಹಿಮಾ ಭಾರತೆ ನಿರ್ಣಯೋದಿತ. ಭಾರತ ನಿಮಗೆ ಮೇಲ್ನೋಟಕ್ಕೆ ಪಾಂಡವರ ಕಥೆ, ಅಣ್ಣ ತಮ್ಮಂದಿರ ಜಗಳದ ಕಥೆ, ಆದರೆ ಶಾಸ್ತ್ರ ಬಲ್ಲವರಿಗೆ ಅದು ಭಗವಂತನ ಮಹಿಮೆ. ವಾಸುದೇವಸ್ಯ ಮಹಿಮಾ, ಭಗವಂತನ ಮಹತ್ವವನ್ನು ಹೇಳೋದಕ್ಕೋಸ್ಕರ ಭಾರತ ಇದೆ. ಹಾಗೆ ಅದನ್ನು ನೋಡುವ ದೃಷ್ಟಿ ಬೇರೆ ಬೇರೆ ಅಷ್ಟೇ. ಅಂದರೆ ಇಡೀ ವೇದ ಭಗವಂತನನ್ನಲ್ಲದೆ ಯಾರನ್ನೂ ಹೇಳುವುದಿಲ್ಲ. ಆದ್ದರಿಂದ ಅದಕ್ಕೆ ಅಷ್ಟು ಮಹತ್ವ. ನಾವು ವೇದಕ್ಕೆ ಯಾಕೆ ಮಹತ್ವ ಕೊಡ್ತೇವೆ? ಏನು ಸುಮ್ಮನೆ ಎಲ್ಲ ವೇದ ವೇದ ಅಂತ ಬಡ್ಕೋತಾರೆ ಇವರು, ಏನುಂಟು ಅದರಲ್ಲಿ? ಏನಿದೆ ಅಂತ ಗೊತ್ತಾಗಬೇಕಾದ್ರೆ ಓದಬೇಕಲ್ಲ, ಓದಿದರೆ ಗೊತ್ತಾಗೋಲ್ಲ, ಅದೇ ಅದರ ಮಹತ್ವ. ಓದಿದರೆ ಮೇಲ್ನೋಟಕ್ಕೆ ಆಗುವ ಅರ್ಥವೇ ಬೇರೆ, ಅಲ್ಲಿ ಇರುವ ಅರ್ಥವೇ ಬೇರೆ. ನೋಡಿ, ಅಗ್ನಿಮೇಳೆ ಅನ್ನೋದಕ್ಕೆ ಅಗ್ನಿ ಅಂದರೆ ನಮ್ಮ ಅರ್ಥ ಬೆಂಕಿ ಅಂತ, ಆ ಅರ್ಥ ಇಲ್ಲವೇ ಇಲ್ಲ. ಅಗ್ನಿ ಅಂದರೆ ಅಗ್ನಿದೇವ, ಅದು ಸ್ತೋತ್ರ ಮಾಡಬೇಕಾದ್ರೆ ದೇವ ಚೈತನ್ಯ ಇರಬೇಕಲ್ಲ, ಜಡವನ್ನು ಸ್ತೋತ್ರ ಮಾಡಿ ಏನು ಉಪಯೋಗ? ಸೊ ಅಗ್ನಿದೇವನನ್ನು ಸ್ತೋತ್ರ ಮಾಡ್ತೇನೆ, ಇದು ಮೇಲ್ನೋಟದ ಅರ್ಥ. ನಾನೇ ಹೇಳಿದೆ, ಅಗ್ನಿಯಿಂದ ಚಲನೆ ಕೊಡುವವನು ಪ್ರಾಣದೇವರು, ಅಗ್ನಿಮೀಡಿ ಅಂದರೆ ಪ್ರಾಣಾಗ್ನೇಯ ಏವೈತತ್ ಪುರೇ ಜಾಗತಿ, ಪ್ರಾಣತತ್ವವನ್ನು ಧ್ಯಾನ ಮಾಡ್ತೇನೆ ಅಂತ ಅಂದ್ರಂತ ಅರ್ಥ. ಪ್ರಾಣದೇವರು ಚಲನೆ ಮಾಡೋದು ಯಾರಿಂದಲೋ ಅಂಥ ಅಗ್ನಿನಾರಾಯಣನನ್ನು ಧ್ಯಾನ ಮಾಡ್ತೇನೆ ಅಂತ ಮೂರನೇ ಅರ್ಥ. ಇದು ಸ್ಥೂಲವಾಗಿಯೂ ಮೂರು ಅರ್ಥ. ತ್ರಯೋರ್ಥ ಇನ್ನವರು ಹೇಳಿದರು, ವೇದಕ್ಕೆ ಮೂರು ಅರ್ಥ ಇದೆ, ನೀವು ಮೂರನೇ ಅರ್ಥಕ್ಕೆ ಹೋಗಿ, ಒಂದನೇ ಅರ್ಥಲ್ಲೇ ಕೂತ್ಕೋಬೇಡಿ ಅಂತ. ಅದೇ ಮುಂದಿನ ಕ್ಲಾಸ್ನಲ್ಲಿ ಎರಡನೇ ಅರ್ಥ, ಅದರ ಮುಂದಿನ ಕ್ಲಾಸ್ನಲ್ಲಿ ಮೂರನೇ ಅರ್ಥ. ಹೀಗೆ ಪದಾನಿ ಛಂದಸಾಮಹಂ. ಇದು ಅದರಲ್ಲಿ ತಮಾಷೆ ಏನು ಅಂದರೆ, ಇನ್ನೂ ಸೂಕ್ಷ್ಮವಾದ ವಿಷಯಗಳಿವೆ. ಪ್ರತಿಯೊಂದಕ್ಕೂ ದೇವತೆಗಳಿದ್ದಾರೆ ನಮ್ಮಲ್ಲಿ. ದೇವತೆಗಳಿಲ್ಲದೆ ಒಂದು ವಸ್ತು ಇಲ್ಲ, ಬರೀ ಜಡ ವಸ್ತು ಇಲ್ಲ ಅಂತ ಹೇಳಿದ್ದಾರೆ. ಅಕ್ಷರಗಳಿಗೆ ಒಂದು ದೇವತೆಗಳಿದ್ದಾರೆ. ಅಕ್ಷರದ ದೇವತೆಗಳಿಗಿಂತ ಅಲ್ಲಿ ಅಕ್ಷರದಿಂದ ಸಂಯೋಜನೆಯಿಂದ ಆದ ಪದಗಳಿದ್ದೇವಲ್ಲ, ಆ ಪದಗಳ ದೇವತೆಗಳು ಶ್ರೇಷ್ಠರು. ಪದಗಳ ದೇವತೆಗಳಿಗಿಂತ ಆ ಪದಗಳಿಂದ ಕೂಡಿದ ಪಾದ ಉಂಟಲ್ವ, ಮಂತ್ರದ ಅಗ್ನಿಮೀಳೆ ಪುರೋಹಿತಂ, ಇದು ಒಂದು ಪಾದ, ಅದರ ದೇವತೆಗಳು ಶ್ರೇಷ್ಠ. ಪಾದದ ದೇವತೆಗಳಿಗಿಂತ ಅರ್ಧರ್ಚ, ಅರ್ಥಾಚ ಅಂದರೆ ಎರಡು ಪಾದ, ಅಗ್ನಿಮೀಳೆ ಪುರೋಹಿತಂ ದೇವಸ್ಯ ರತ್ನಬೀಜಂ. ಆಮೇಲೆ ಅದು ಎರಡು ಅರ್ಧ ಶ್ಲೋಕ ಶ್ರೇಷ್ಠ, ಅದರ ದೇವತೆಗಳು. ಅರ್ಥ ಅಲ್ಲ, ಅರ್ಧಚ್ಛದ ದೇವತೆಗಳಿಗಿಂತ ರಿಕ್ಕಿನ ದೇವತೆಗಳು ಶ್ರೇಷ್ಠ. ರಿಕ್ಕಿನ ದೇವತೆಗಳಿಗಿಂತ ವರ್ಗದ ದೇವತೆಗಳು ಶ್ರೇಷ್ಠ. ವರ್ಗದ ದೇವತೆಗಳಿಗಿಂತ ಸೂಕ್ತದ ದೇವತೆಗಳು ಶ್ರೇಷ್ಠ. ಸೂಕ್ತದ ದೇವತೆಗಳಿಗಿಂತ ಅಧ್ಯಾಯದ ದೇವತೆಗಳು ಶ್ರೇಷ್ಠ. ಅಧ್ಯಾಯದ ದೇವತೆಗಳಿಗಿಂತ ಅಷ್ಟಕದ ದೇವತೆಗಳು ಶ್ರೇಷ್ಠ. ಅಷ್ಟಕದ ದೇವತೆಗಳಿಗಿಂತ ಸಂಹಿತೆಗಳ ದೇವತೆಗಳು ಶ್ರೇಷ್ಠ. ಸಂಹಿತೆಗಳ ದೇವತೆಗಳಿಗಿಂತ ಸಮಸ್ತ ವೇದ ದೇವತೆ ಅಭಿಮಾನಿ ಯಾರೆಂದರೆ ಸ್ವತಃ ಲಕ್ಷ್ಮೀದೇವಿ, ಅದಕ್ಕಿಂತ ವಾಚ್ಯನಾದ ನಾರಾಯಣ ಶ್ರೇಷ್ಠ ಅಂತ. ಇದೊಂದು ಗ್ರಡೇಷನ್ ಇದೆ. ಇದೆಲ್ಲ ಈ ಮಂತ್ರದ ಹಿಂದೆ ಇರತಕ್ಕಂಥ ಅಪೂರ್ವ ಸಂಗತಿಗಳು. ಭಾಗವತ ಇದನ್ನೆಲ್ಲ ಬಿಡಿಸಿ ಹೇಳೋದಿಲ್ಲ, ನಮಗೆ ಒಳಗಿಂದ ನೋಡುವಂಥ ಅಭ್ಯಾಸ ಇರಬೇಕು. ನಾವು ಹೊರಗೆ ನೋಡಿದರೆ ಭಾಗವತಲ್ಲೂ ಏನೂ ಕಾಣೋಲ್ಲ. ಪದಾನಿ ಛಂದಸಾಮಹಂ ಅದು ಬಿಡೋಣ, ಇನ್ನು ಮುಂದಕ್ಕೆ ಇನ್ನೊಂದು ಕಡೆದು ಹೋಗೋಣ. ಅದರ ಮುಂದಿನ ಶ್ಲೋಕ ಬೇಡ. ಅದರಲ್ಲಿ ಏನು ಹೇಳ್ತಾರೆ ಅಂದರೆ, ಸರ್ಪಾಣಾಮಸ್ಮಿ ವಾಸುಕಿಹಿ ಅಂತ. ನಿನ್ನೆ ಬಿಟ್ಟಿದ್ದೆ ಇದನ್ನು ನಾನು, ಯಾಕೆಂದರೆ ಇದರಲ್ಲಿ ಒಂದು ಕಾಂಟ್ರವರ್ಸಿ ಇದೆ, ಅದಕ್ಕೋಸ್ಕರ. ಸರ್ಪಾಣಾಮಸ್ಮಿ ವಾಸುಕಿಹಿ, ಆಮೇಲೆ ನಾಗೇಂದ್ರನಾಮನಂತೋಹಂ, ನಾನು ವಾಸುಕಿಯಲ್ಲಿ ಸರ್ಪಗಳಲ್ಲಿ ವಾಸುಕಿಯಲ್ಲಿದ್ದೇನೆ, ಶೇಷನಲ್ಲಿ ನಾಗಗಳಲ್ಲಿ ಶೇಷನಲ್ಲಿದ್ದೇನೆ. ಏನು ವ್ಯತ್ಯಾಸ? ಸರ್ಪಗಳು ಮತ್ತು ನಾಗಗಳು. ನಾಗ ಅಂದರೆ ಸರ್ಪವೇ, ಸರ್ಪ ಅಂದರೆ ಸರ್ಪವೇ. ಈಗ ನಾವು ನಾಗನ ಚಿತ್ರ ಬಿಡಿಸ್ತೇವಲ್ಲ, ಅದು ಸರ್ಪವೇ ಅಲ್ವ. ನಾಗಮಂಡಲ ಅಂತ ಮಾಡ್ತಾರೆ, ಅದು ಸರ್ಪವೇ ಅಲ್ವ. ಹಾಗೆ ನಾಗ ಅಂದರೂ ಹಾವೇ,
ಸರ್ಪ ಅಂದರೂ ಹಾವೇ, ಎರಡು ಬೇರೆ ಬೇರೆ ಏನು. ಇದು ಮೇಲ್ನೋಟಕ್ಕೆ ಇದು ಅರ್ಥ. ಇದು ಗೀತೆಯಲ್ಲೂ ಇದೆ. ಸರ್ಪಗಳಿಗೆ ವಾಸುಕಿ, ಅದೊಂದು ಅನಂತಹ ಅನಂತ ಶೇಷವನ್ನು ಅನಂತಹ ಶೇಷಾನಂ. ಅದು ಇಲ್ಲಿ ಏನು ಹೀಗೆ ಹೇಳಿದರು. ನಾಗ ಅಂದರೆ ಏನು, ಸರ್ಪ ಅಂದರೆ ಏನು, ಬಹಳ ಗೊಂದಲ ಇದೆ. ಸಂಸ್ಕೃತ ವಿದ್ವಾಂಸರಿಗೂ ಇದರಲ್ಲಿ ತುಂಬ ಕನ್ಫ್ಯೂಷನ್ ಇದೆ. ಈ ಒಬ್ಬರು ಯಕ್ಷಗಾನದಲ್ಲಿ ಪ್ರಚಂಡ ವಿದ್ವಾಂಸರಾದ ಸಾಮಕರು ಇದ್ದರು. ಅವರಿಗೆ ದೊಡ್ಡ ಸಾಮಕರು ಅಂತ ಹೇಳಿದರು. ಆ ದೊಡ್ಡ ಸಾಮಕರು ಸಾಯೋ ಮುಂಚಿನ ದಿವಸ ನನಗೆ ಕಾರ್ಡ್ ಬರೆದಿದ್ರು. ಪಾಪ ಸತ್ತೋದ್ರು ಮಾರನೇ ದಿವಸ. ಏನು ಅಂದರೆ, ನನಗೆ ನಾಗ ಮತ್ತು ಸರ್ಪದ ವ್ಯತ್ಯಾಸ ಏನು ಅಂತ ದಯವಿಟ್ಟು ತಿಳಿಸಿ. ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ, ನನಗೆ ಡೌಟ್ ಇದೆ ತಿಳಿಸಿ. ನಾನು ಉತ್ತರ ಬರೆಯೋ ಮುಂಚೆ ಅವರು ತೀರಿಕೊಂಡ್ರು. ಅಂದರೆ ಆ ಡೆತ್ ಬೆಡ್ನಲ್ಲೂ ಕೂಡ ಅವರ ಆಲೋಚನೆ ಇದು. ಆ ಶಬ್ದದ ಅರ್ಥ ತಿಳ್ಕೊಳ್ಳೋ ಒಂದು ಜಿಜ್ಞಾಸೆ. ವಸ್ತುತ ಅದನ್ನು ಏನು ಗೊಂದಲ ಕಾರಣ ಅಂದರೆ, ನಾವು ರಾಮಾನುಜರು ಭಾಷ್ಯ ಬರೆದರು. ಅವ್ರು ಏನು ಬರೆದ್ರು ಅಂದರೆ, ಒಂದು ಹೆಡೆ ಇದ್ದದ್ದು ಸರ್ಪ, ಅದಕ್ಕಿಂತ ಹೆಚ್ಚು ಹೆಡೆ ಇದ್ದರೆ ನಾಗ ಅಂತ. ಇದು ಶಬ್ದದ ಅರ್ಥ ಅಲ್ಲ. ಅವರು ಏನೋ ಒಂದು ಅರ್ಥ ಹೇಳಬೇಕಲ್ಲ. ಕಡೆ ಏನು ಮಾಡೋದು, ಸರ್ಪ ಅಂದರು ನಾಗ ಅಂದರು ಒಂದೇ. ಅದಕ್ಕೆ ಅದೇ ಹೆಚ್ಚು ಹೆಡೆಯದ್ದು ಯಾರೂ ನೋಡಿಲ್ಲ, ಅದೇ ಹೇಳಿಬಿಡು. ಒಂದು ಹೆಡೆ ಇದ್ದದ್ದು ಸರ್ಪ, ಒಂದಕ್ಕಿಂತ ಹೆಚ್ಚು ಹೆಡೆ ಇದ್ದರೆ ನಾಗ ಅಂತ ಬರೆದ್ರು. ಇದು ಶಬ್ದದ ಅರ್ಥವೇ ಅಲ್ಲ. ಆಮೇಲೆ ಎಲ್ಲರೂ ರಾಮಾನುಜಾಚಾರ್ಯ ಹೇಳಿದ ಅರ್ಥವನ್ನು ಹೇಳಿಕೊಂಡು ಬಂದರು. ವಸ್ತುತಃ ನಾಗ ಮತ್ತು ಸರ್ಪಗಳ ವ್ಯತ್ಯಾಸ ಗೊತ್ತಾಗೋದು ನಮಗೆ, ಕನ್ನಡ ಗೊತ್ತಿದ್ದವರಿಗೆ. ಯಾಕೆಂದರೆ ನಾವು ನಾಗರ ಹಾವು ಅಂತೇವೆ. ಹೆಡೆ ಇದ್ದದ್ದು ನಾಗ, ಹೆಡೆ ಇಲ್ಲದ್ದು ಸರ್ಪ. ಸರ್ಪ ಅಂದರೆ ಸರ್ಪಣ, ಹೊಟ್ಟೆ ಹೊಸೆದುಕೊಂಡು ಸರೀಸೃಪ, ಹೊಟ್ಟೆ ಹೊಸೆದುಕೊಂಡು ಹೋಗೋ ಎಲ್ಲವೂ ಸರ್ಪ. ಅದಕ್ಕೆ ಹೆಡೆ ಇರಬೇಕಾಗಿ ಅಲ್ಲ, ಒಂದು ಹೆಡೆ ಅಲ್ಲ, ಅದಕ್ಕೆ ಹೆಡೆ ಬೇಕಾಗಿಲ್ಲ. ಎರೆಹುಳು, ಚಾರಟೆ ಕೂಡ, ಸೆಂಟಿಪೀಡ್ ಕೂಡ ಸರ್ಪವೇ. ಯಾವುದು ಹೊಟ್ಟೆ ಹೊರೆದುಕೊಂಡು ಹೋಗುತ್ತೋ ಅದೆಲ್ಲ ಸರ್ಪ. ಅದು ಯಾವುದಕ್ಕೆ ಹೆಡೆ ಇದೆಯೋ ಅದು ನಾಗ. ಇದು ಸರಿಯಾದ ಅರ್ಥ. ಅದು ರಾಮಾನುಜಾಚಾರ್ಯರು ಬರೆದ ಅರ್ಥ. ಅವರಿಗೂ ಆ ಕಾಲದಲ್ಲಿ ಗೊಂದಲ ಇತ್ತು ಅಂತ ಕಾಣುತ್ತೆ. ಆದ್ದರಿಂದ ಸರ್ಪ ಅಂದರೆ ಸರೀಸೃಪಗಳು, ಹೊಟ್ಟೆ ಹೊಸೆದುಕೊಂಡು ಹೋಗುವ ಎಲ್ಲ ಜಾತಿಯ ಹಾವುಗಳು, ಎರೆಹುಳ ಎಲ್ಲ ಬಂತು. ಅದು ಹೆಡೆ ಇದ್ದದ್ದು ನಾಗ. ಅದರಿಂದ ಸರ್ಪನಾಮಸ್ಮಿ ವಾಸುಕಿ ಹಿಂದೆ ಎರಡು ದೇವಲೋಕದಲ್ಲಿ ಎರಡು ನಾಗ ಶ್ರೇಷ್ಠರು. ಒಬ್ಬ ವಾಸುಕಿ, ಒಬ್ಬ ಶೇಷ. ಆ ವಾಸುಕಿ ಹೆಡೆ ಇಲ್ಲದ ಹಾವುಗಳ ಒಡೆಯ. ಅನಂತ ನಾಗೇಂದ್ರನಾಮ ಅನಂತ. ನಾಗ ಅಂದರೆ ಹೆಡೆ ಇರುವ ಹಾವುಗಳಿಗೆ ಒಡೆಯ ಯಾರು, ಅನಂತ ಅಂದರೆ ಶೇಷ. ಅದರಿಂದ ಇದು ಎರಡು ಬೇರೆ ಬೇರೆ ಹೆಡೆ ಇದ್ದದ್ದು. ಇಷ್ಟೇ ವಿಷಯ, ಹೆಡೆ ಇದ್ದದ್ದು ಮತ್ತು ಹೆಡೆ ಇಲ್ಲದ್ದು ಅಂತ. ಒಂದು ಹೆಡೆ ಇದ್ದದ್ದು ತುಂಬ ಹೆಡೆ ಇದ್ದದ್ದು ಅಲ್ಲ. ಆಮೇಲೆ ಮುಂದೆ ಹೇಳ್ತಾರೆ, ನಾಗೇಂದ್ರನಾಮ ಅನಂತೋಹಂ. ಆಮೇಲೆ ಮೃಗೇಂದ್ರ ಶೃಂಗಿ ದಂಶ್ರೀಣಾಮ್. ಭಾಳ ತಮಾಷೆ. ಮೃಗೇಂದ್ರ ಅಂದರೆ ಸಿಂಹ. ಸಿಂಹವನ್ನು ನಾವು ಕಾಡಿನ ರಾಜ ಅಂತ ಹೇಳ್ತೇವೆ. ಅದು ಯಾಕೆ ಆ ಸ್ಥಾನ ಅಂತ? ಅದಕ್ಕೆ ಸಿಂಹಗಿಂತ ಎತ್ತರದ ಆನೆ ಇದೆ, ಅದನ್ನು ಕಾಡಿನ ರಾಜ ಅಂತ ಯಾರು ಹೇಳೋಲ್ಲ. ಸಿಂಹಕ್ಕೆ ಕಾಡಿನ ರಾಜ ಅಂತ ಯಾಕೆ ಹೆಸರು ಬಂತು ನೋಡಿ. ಹಿಂದವರ ವಿಶ್ಲೇಷಣೆ ನೋಡಿ. ಯಾವುದನ್ನು ಒಮ್ಮೆಗೆ ಒಪ್ಪಿಕೊಳ್ಳೋಲ್ಲ ಅವರು, ಅದನ್ನು ಅನಲೈಸ್ ಮಾಡಬೇಕು. ಸಿಂಹವೇ ಯಾಕೆ ಕಾಡಿನ ರಾಜ? ತಮಾಷೆ ಅನ್ನೋದು. ಅದಕ್ಕೆ ಹೇಳ್ತಾರೆ ಅವರು ಶೃಂಗಿ ದಂಶ್ರೀಣ ಅಂತ ನೋಡಿ. ಅವರ ಅಬ್ಸರ್ವೇಷನ್ ನೋಡಿ. ಕಾಡಿನಲ್ಲಿ ಎರಡು ಥರದ ಪ್ರಾಣಿಗಳಿವೆ, ಒಂದು ಮಾಂಸಾಹಾರಿಗಳು, ಒಂದು ಶಾಕಾಹಾರಿ. ಈಗ ಆನೆ ಶಾಕಾಹಾರಿ. ಅದಕ್ಕೆ ವಿಶೇಷ ಹೇಳಿದವರು ಆನೆ ಮಾಂಸಾಹಾರಿ ಶಾಕಾಹಾರಿ ಅಂತ ಹೇಳೋದಿಲ್ಲ. ಮತ್ತು ಕೋಡು ಇದ್ದವುಗಳು ಮತ್ತು ದಾಡಿ ಇದ್ದವುಗಳು ಅಂತ. ಕೋಡು ಇದ್ದದ್ದುಂಟಲ್ವ, ಅದು ಎಂತಹ ಪ್ರಾಣಿ ಆದರೂ ಮಾಂಸ ತಿನ್ನೋಲ್ಲ. ಈಗ ಜಿಂಕೆ, ಕೋಣ, ಎತ್ತು, ಕಾಡೆತ್ತು, ಬೈಸನ್ ಇವುಗಳೆಲ್ಲ ಕೋಡಿದೆ, ಅವು ಮಾಂಸ ತಿನ್ನೋಲ್ಲ. ಯಾವುದಕ್ಕೆ ಕೋಡು ಇಲ್ಲ ಅವು ಮಾಂಸ ತಿಂತಾವೆ. ದಂಷ್ಟ್ರಿಗಳು ಅಂದರೆ ಕೋರೆ ಹಲ್ಲು ಇದ್ದದ್ದೆಲ್ಲ ಮಾಂಸ ತಿನ್ನೋವುಗಳು. ಆಮೇಲೆ ಜಿಂಕೆಗಳು ಇವೆಲ್ಲ ಕೋಡು ಇದೆ, ಕೋಡಿದ್ದವು ಮಾಂಸ ತಿನ್ನೋಲ್ಲ. ಮಾಂಸ ತಿನ್ನೋವುಗಳಿಗೆ ದಂಷ್ಟ ಇರುತ್ತೆ, ಕೋರೆ ದಾಡೆ ಇರುತ್ತೆ. ಇದರ ಪರಿಣಾಮ ಏನಾಯಿತು ಗೊತ್ತಾ? ಕೆಲವು ವರ್ಷಗಳ ಕೆಳಗೆ ಅಮೇರಿಕಾದಲ್ಲಿ ವಿಜ್ಞಾನಿಗಳಿಗೆ ಒಂದು ಸಮಸ್ಯೆ ತಂದು ಬಂತು. ಏನು ಅಂದರೆ, ಮನುಷ್ಯರು ಮಾಂಸಾಹಾರಿಗಳು ಶಾಕಾಹಾರಿಗಳು. ಬೇಸಿಕಲಿ ತಿನ್ನೋರು ಏನು ಬೇಕಾದ್ರೆ ತಿಂಡಿ ಯಾವ ಬೇಕಾದ್ರೆ, ಅದು ಬೇರೆ. ಚೀನಾದವ್ರು ಎಲ್ಲ ತಿಂತಾರೆ, ಕಪ್ಪೆ ಕೂಡ ತಿಂತಾರೆ. ಅಲ್ಲಿ ಅಮೇರಿಕನ್ಸು ತಿಂತಾರೆ, ಕಪ್ಪೆ ತಿಂತಾರೆ ಅವರು. ಅದನ್ನ ಅದು ಮನುಷ್ಯರು ಮಾಂಸ ತಿನ್ನೋದು ಪ್ರಕೃತಿಯ ನಿಯಮದಿಂದ ಸರಿಯೋ ಅಂತ ಚರ್ಚೆ ಬಂತಲ್ಲಿ. ವಿಜ್ಞಾನಿಗಳು, ಅಮೇರಿಕದ ಸೈಂಟಿಸ್ಟ್ಗಳೆಲ್ಲ ಸೇರಿ ಮನುಷ್ಯನ ದೇಹದ ರಚನೆ, ಹಲ್ಲಿನ ರಚನೆ ಮಾಂಸ ತಿನ್ನುವುದಕ್ಕೆ ಅನುಕೂಲವಾಗಿಲ್ಲ. ಅದನ್ನು ಬೇಸಿಕಲಿ ಮನುಷ್ಯ ಮಾಂಸಾಹಾರಿ ಅಲ್ಲ, ಅವನು ಶಾಕಾಹಾರಿ ಅಂತ ತೀರ್ಮಾನ ಮಾಡಿದರು. ಅಮೇರಿಕದ ಸರ್ಕಾರ ಇದನ್ನು ಆಕ್ಸೆಪ್ಟ್ ಮಾಡಿದೆ. ಆದ್ದರಿಂದ ಅವರು ಮಾಂಸ ತಿಂತಾರೆ, ಅದೇ ಅವರು ಮನುಷ್ಯ ಮಾಂಸಾಹಾರಿ ಅನ್ನೋದನ್ನು ಅಮೇರಿಕ ಸರ್ಕಾರ ಒಪ್ಪಲ್ಲ. ನೀವು ಮಾಂಸ ಬಿಟ್ಟರೆ ಒಳ್ಳೆಯದು ಅಂತ ಹೇಳ್ತಿದೆ. ಅದು
ಅದು ನಮಗೇನಾಗಿದೆ, ನನಗೆ ಆಶ್ಚರ್ಯ. ಅಮೇರಿಕಕ್ಕೆ ಹೋದ ಹುಡುಗರು ಇಲ್ಲಿಂದೆಲ್ಲ ಹೋಗ್ತಾರೆ. ಅವರು ಅಮೇರಿಕಕ್ಕೆ ಹೋಗಿ ಅಲ್ಲಿ ಅವರ ಪರಿಚಿತರ ಮನೇಲಿ ವಾಸ ಮಾಡ್ತಾರೆ. ಅದು ಕೇಳೋದೇನು ಗೊತ್ತುಂಟ, ಇಲ್ಲಿ ಒಳ್ಳೆಯ ಡ್ರಿಂಕ್ಸ್ ಯಾವುದು? ಅವು ಇಲ್ಲಿಂದ ಹೋಗೋದು ಅದಕ್ಕೆ ಕಲೀಲಿಕ್ಕಲ್ಲ. ಇಲ್ಲಿ ಒಳ್ಳೆ ಅಮೇರಿಕದಾಗ ಸ್ಪೆಷಲ್ ಡ್ರಿಂಕ್ಸ್ ಯಾವುದು, ಆಮೇಲೆ ಒಳ್ಳೆಯ ನಾನ್ ವೆಜ್ ಫುಡ್ ಯಾವುದು ಇಲ್ಲಿ, ಇದೇ ಕತೆ. ಹೋಗಿ ಅಲ್ಲಿ ಹೋಗಿ ಎಷ್ಟೋ ಜನ ಇವತ್ತಿಗೆ ಆಹಾರ ನಾನ್ ವೆಜ್ ಬಿಟ್ಟಿದ್ದಾರೆ ಅಮೇರಿಕದಲ್ಲಿ ಇರೋರು. ಆಮೇಲೆ ಇಲ್ಲಿಂದ ಹೋದವರು ಕೆಲವರು ನಾನ್ ವೆಜ್ ತಿನ್ನೋಲ್ಲ ಅಮೇರಿಕಾದಲ್ಲಿ. ಅವರ ಹತ್ರ ಹೋಗಿ ಇವ್ರು ಕೇಳೋದು, ಇದು ನಾನ್ ವೆಜ್ ಅಂತ ಯಾವುದು ಸಿಗುತ್ತೆ, ಒಳ್ಳೆ ಡ್ರಿಂಕ್ಸ್ ಯಾವುದು? ಅದಕ್ಕೆ ಹೇಳ್ತಾರೆ ನಾವು ಅದನ್ನೆಲ್ಲ ಮತ್ತು ನೀವು ಯಾಕೆ ಅಮೇರಿಕದಲ್ಲಿರೋದು? ಇದು ಇಲ್ಲಿಂದ ಹೋದ ಹುಡುಗರು ಕೇಳುವ ಪ್ರಶ್ನೆ. ಅವಕ್ಕೆ ಅಲ್ಲಿ ಹೋಗೋದೇ ಅಲ್ಲಿ ಏನೋ ಒಂದು ತಿನ್ನಲಿಕ್ಕೆ ಸಿಗುತ್ತೆ. ಯಾವ್ದು ತಿನ್ನಲಿಕ್ಕೆ ಇಲ್ಲಿ ತಿನ್ನಲಿಕ್ಕೆ ಸಿಗೋದಲ್ಲಿ ಸಿಗುತ್ತೆ, ಇಲ್ಲಿ ಕುಡಿಲಿಕ್ಕೆ ಸಿಗೋದಲ್ಲಿ ಸಿಗುತ್ತೆ. ಆಮೇಲೆ ಪಬ್ಬು. ಇಷ್ಟಕ್ಕೋಸ್ಕರವೇ ಅಲ್ಲಿ ಹೋಗಿ ಅದಕ್ಕೆ ಹೋಗೋದಿಲ್ಲ ಅಂತ ಹೇಳಿ ನಂಬೋಲ್ಲ ಅವ್ರು. ನೀವು ಯಾಕೆ ಮತ್ತು ಅಮೇರಿಕದಲ್ಲಿ ಇರೋದು ಕೇಳ್ತಾರೆ ನಮ್ಮ ಹುಡುಗರು. ಅಲ್ಲಿದ್ದು ಪ್ರಾಯ ಪಬ್ಬಿನಲ್ಲಿ ಆಮೇಲೆ ಡ್ರಿಂಕ್ಸ್ ತೊಗೊಳೋದಕ್ಕೆ ಹೆಚ್ಚು ಮೆಂಬರ್ಸ್ ನಮ್ಮೂರಿನವರು ಎಂದು ಕಾಣುತ್ತೆ, ಅಂದರೆ ಕನ್ನಡಿಗರು ಅಥವಾ ದೇಶದವರು. ಅವರು ಬಿಡೋ ನೋಡಿ, ಟ್ರಂಪು ಕುಡಿಯೋಲ್ಲ, ಆತ ಪ್ರೆಸಿಡೆಂಟು, ಆತ ನಾನ್ ಆಲ್ಕೋಹಾಲಿಕ್ ಡ್ರಿಂಕ್ಸ್ ತೊಗೊಳ್ಳೋಲ್ಲ ಆತ. ಅಲ್ಲಿ ಜನ ಬಿಡ್ತಾ ಇದ್ದಾರೆ, ತುಂಬ ಕುಡಿಯುವ ಅಭ್ಯಾಸ ಬಿಡ್ತಾ ಇದ್ದಾರೆ. ಮೊದಲು ಸಿಕ್ಕಾಬಿಟ್ಟೆ ಸೇರ್ತಾಯಿದ್ರು, ಅದನ್ನು ಬಿಟ್ಟರು. ಈಗ ಅಲ್ಲಿ ಡಿಮ್ಯಾಂಡೇ ಇಲ್ಲ ಸಿಗರೇಟಿಗೆ. ಯಾರೋ ನೀಗ್ರೋಸ್ ಕೆಲವರು ಸೇರ್ತಾರೆ, ನಮ್ಮ ಅಮೇರಿಕಸ್ ಯಾರು ಸೇದೋಲ್ಲ. ಆಮೇಲೆ ಕುಡಿಯೋದು ಬಿಟ್ಟರು. ಮಾಂಸ ಬಹಳ ಜನ, ಆಮೇಲೆ ಡ್ರಿಂಕ್ಸ್ ಬಿಟ್ಟರು. ಅನೇಕ ಜನ ಮಾಂಸಾಹಾರ ಬಿಟ್ಟಿದ್ದಾರೆ. ಯಾಕೆಂದರೆ ಅವರಿಗೆ ದೊಡ್ಡ ಆಕರ್ಷಣೆ ಭಾರತದಲ್ಲಿ ಯಾವುದು ಗೊತ್ತುಂಟ, ಅವರಿಗೆ ಇದೆಲ್ಲ ಗೊತ್ತಿಲ್ಲ, ನಮ್ಮ ಫಿಲಾಸಫಿ ಎಲ್ಲ ಗೊತ್ತಿಲ್ಲ. ಇಲ್ಲಿ ಅವರಿಗೆ ದೊಡ್ಡ ಆಕರ್ಷಣೆ ಬೌದ್ಧ ಧರ್ಮ. ಎಷ್ಟೋ ಜನ ಅಲ್ಲಿ ಫಿಲ್ಮ್ ಸ್ಟಾರ್ಸು ಕೂಡ ಬೌದ್ಧ ಧರ್ಮಕ್ಕೆ ಸೇರ್ತಾ ಇದ್ದಾರೆ. ಬೌದ್ಧ ಧರ್ಮದಲ್ಲಿ ಮಾಂಸ ತಿನ್ನಬಾರ್ದಲ್ಲ, ಅಹಿಂಸಾವಾದ. ಹಾಗಾಗಿ ಎಷ್ಟೋ ಜನ ಅಹಿಂಸೆಯನ್ನು ಅನುಸರಿಸಿ ತಿನ್ನೋದನ್ನು ಬಿಟ್ಟಿದ್ದಾರೆ, ಅಲ್ಲಿ ಮಾಂಸ ತಿನ್ನೋದನ್ನು. ಅದನ್ನು ಅವರು ನೋಡಿ, ಇಲ್ಲಿ ಗಮನಿಸಿ ನೋಡಿ. ಅವರು ಹೇಳಿದರು ಸಿಂಹ ಯಾಕೆ ರಾಜ ಅಂದರೆ, ಆನೆ ರಾಜ ಅಲ್ಲ, ಅದು ಬರೀ ಶಾಕಾಹಾರಿ, ಅದು ಮಾಂಸ ತಿನ್ನೋರು ಒಡೆಯ ಅಲ್ಲ. ಅದು ಸಿಂಹ ಎರಡೂ ಆಗುತ್ತೆ ಅದಕ್ಕೆ. ಅದು ಮತ್ತು ಆದ್ದರಿಂದ ಶೃಂಗಿ ದಂಷ್ಟ್ರಿ ಅಂತ ಅವ್ರು ಹೇಳೋದು. ನಾನ್ ವೆಜ್ ಅಂತ ಹೇಳೋದಿಲ್ಲ, ಶೃಂಗಿ ನಾನ್ ವೆಜ್ ಅಲ್ಲ. ಕೋಡಿ ಇದ್ದದ್ದೆಲ್ಲವೂ ವೆಜಿಟೇರಿಯನ್. ದಂಷ್ಟ್ರ ಇದು ಕೋರೆದಾಡೆ. ನಮಗೆ ಕೋರೆದಾಡೆ ಇಲ್ದಿದ್ರು ನಾವು ಮಾಂಸ ಜಗಲಿಕ್ಕೆ ಕಲಿತೇವೆ, ತಪ್ಪದು. ನಿಜವಾಗಿ ಮನುಷ್ಯನ ಸಹಜವಾದ ಆಹಾರ ಮಾಂಸ ಅಲ್ಲ, ಅದು ವಿಜ್ಞಾನಿಗಳು ಒಪ್ತಾರೆ. ಮತ್ತು ಬಾಯಿ ರುಚಿಗೆ ನೀವು ಏನೇನು ಬೇಕಾದ್ರೆ ತಿಂದಿತ್ತು, ಅದು ನಿಮ್ಮ ಆಹಾರ ಅಲ್ಲ ಅಂತ ಹೇಳ್ತಾರೆ. ಅದು ಬರೇ ವನಸ್ಪತಿಗಳನ್ನು ಮಾತ್ರ ತಿಂಡಿಗೆ ಬೇಕಾದ ಹಲ್ಲು ಕೊಟ್ಟಿದ್ದಾನೆ ಭಗವಂತ. ಅದನ್ನು ಮಾಂಸವನ್ನು ಜಗಿದ್ರು ಜೈಲಿಕ್ಕೆ ಆಗೋದಿಲ್ಲ ಅಂತಲ್ಲ. ಬಟ್ ಕೋರೆದಾಡೆ ಇದ್ದರೆ ತಿಂಡಿಗೆ ಸುಲಭ. ಮಾಂಸ ತಿನ್ನುವ ಪ್ರಾಣಿಗಳಿಗೆಲ್ಲ ದಂಶ್ರೀ ಕೋರೆದಾಡೆ ಇದೆ. ಮಾಂಸ ತಿನ್ನದ ಪ್ರಾಣಿಗಳಿಗೆ ಕೋರೆದಾಡೆ ಇಲ್ಲ, ಕೊಂಬಿದೆ. ಇದೊಂದು ಹೊಸ ಸಂಗತಿ ಅಲ್ಲ, ನೀವು ಹೆಚ್ಚಿದ್ದೀರಿ ಏನಾದರೂ. ಕೊಂಬು ಇದ್ದ ಪ್ರಾಣಿಗಳು ಮಾಂಸ ತಿನ್ನೋಲ್ಲ. ಅವರು ಮಾಂಸ ಶಬ್ದವೇ ತೆಗೆಯೋದಿಲ್ಲ. ಕೊಂಬಿರುವ ಪ್ರಾಣಿಗಳು ಮತ್ತು ಕೋರೆದಾಡೆ ಇರುವ ಪ್ರಾಣಿಗಳು ಅಂತ. ಇದು ಎಲ್ಲ ಬಂದಿದ್ದಲ್ಲಿ ಕಾಡಿನಲ್ಲಿರ್ತಕ್ಕಂಥ ಶಾಕಾಹಾರಿಗಳು, ಆಮೇಲೆ ಮಾಂಸಾಹಾರಿಗಳು. ಎಲ್ಲ ಪ್ರಾಣಿಗಳನ್ನು ನಿಯಂತ್ರಿಸುವ ಶಕ್ತಿ ಸಿಂಹಕ್ಕಿದೆ. ಮತ್ತು ಅಗತ್ಯ ಬಿದ್ದರೆ ಆನೆಯನ್ನು ಕೂಡ ಕೊಲ್ಲುತ್ತೆ ಅದು. ಎದುರಿನಲ್ಲಿ ಹೋರಾಟ ಮಾಡಲಿಕ್ಕೆ, ಯಾಕೆ ಆನೆ ಬಲಿಷ್ಠವಾಗಿದೆ. ಹಿಂಬದಿಯಿಂದ ಬೆನ್ನ ಮೇಲೆ ಹಾರಿ ಅದರ ತಲೆಯನ್ನು ಬಗೆದು ಆನೆಯನ್ನು ಸಾಯಿಸ್ತಾವೆ. ಆದ್ದರಿಂದ ಕಾಡಿನಲ್ಲಿರುವ ಪ್ರಾಣಿಗಳಲ್ಲಿ ಹೆಚ್ಚು ಬಲಿಷ್ಠವಾದ ತಂತ್ರಗಾರಿಕೆ, ರಾಜಕೀಯದಲ್ಲಿ ಬಲಕ್ಕಿಂತ ತಂತ್ರಗಾರಿಕೆ ಗೊತ್ತಿರಬೇಕು. ಇದನ್ನು ಟಿಕ್ಕಿಂಗ್ ಗೊತ್ತಿರಬೇಕು. ಈ ಟಿಕ್ಕಿಂಗ್ ಗೊತ್ತಿರದಿದ್ದರೆ ರಾಜಕೀಯ ಮಾಡಲಿಕ್ಕೆ ಬರೋಲ್ಲ. ಸುಳ್ಳು ಹೇಳಲಿಕ್ಕೆ ಗೊತ್ತಿರಬೇಕು. ಸುಳ್ಳು ಹೇಳಿದ್ದನ್ನು ಸತ್ಯ ನೀವು ನಂಬುವಾಗಿ ಹೇಳಲಿಕ್ಕೆ ಗೊತ್ತಿರಬೇಕು. ಅದು ಸಿಂಹಕ್ಕೆ ಇಂಥ ಮೋಸಗಾರಿಕೆ ತುಂಬ ಗೊತ್ತಿದೆ. ಆನೆಗೆ ಮೋಸ ಮಾಡಲಿಕ್ಕೆ ಬರೋಲ್ಲ. ಶುದ್ಧ ಓದಾಳ ಪ್ರಾಣಿ ಅದು. ಇಲ್ಲದೇ ಇದ್ದರೆ ನೋಡಿ, ಅಷ್ಟು ಬಲಿಷ್ಠವಾದ ಪ್ರಾಣಿ. ಒಬ್ಬ ಮಾವುತನಿಗೆ ಹೆದರಿ ನಡೀತದೆ, ಅದಕ್ಕೆ ಗೊತ್ತು. ಎಲ್ಲರೂ ಅವನು ಒಂದು ಸೊಂಡಿಲಲ್ಲಿ ಬಡಿದ್ರೆ ಅವನು ಇರೋಲ್ಲ. ಆದರೆ ಅವನು ಹೇಳಿದಾಗ ಹೆದರಿಗೆ ಹೇಳುತ್ತೆ. ಯಾಕೆ ಅದರ ಪ್ರಾಮಾಣಿಕತೆ. ಅದು ಇವನು ನನಗೆ ಅನ್ನ ಹಾಕ್ತಾನೆ, ಇವನು ನಾನೇನು ಮಾಡಬಾರ್ದು, ಅದರ ಪ್ರಾಮಾಣಿಕತೆ, ಬೊದಾಳತನ ಅದು. ಅದನ್ನು ಆನೆ ವಾನ ರಾಜ ಅಲ್ಲ, ಕಾಡಿನ ರಾಜ ಅಲ್ಲ, ಸಿಂಹ ಅಂದರು. ಅದೇ ಮೃಗೇಂದ್ರ ಶೃಂಗಿ ಅವರು ಹೇಳೋದಕ್ಕೆ ಶೃಂಗಿ ದಂಷ್ಟ್ರೀಣ ಅಂತ. ಇದು ಶೃಂಗಿ ಅಂದರೆ ಮಾಂಸಾಹಾರಿ ಅಲ್ಲ, ಶಾಕಾಹಾರಿ. ದಂಷ್ಟ್ರಿಯಿಂದ ಮಾಂಸಾಹಾರಿ. ಅದಾದ ಮೇಲೆ ಅಲ್ಲಿಂದ ಬೇರೆ ಕಡೆ ಹೋಗೋಣ. ನಾನು ಅದರ ಮುಂದಿನ ಶ್ಲೋಕ ನೋಡಿದರೆ ಏನು ಇರೋಲ್ಲ, ನಾನು ಹೇಳೋದು ಎಲ್ಲ ಬಿಟ್ಟು ಹೇಳ್ತಾ ಇದ್ದೇನೆ. ಪುಸ್ತಕ ಫಾಲೋ ಮಾಡಲಿಕ್ಕೆ ಆಗಬಾರ್ದು ನಿಮಗೆ ಅಂತ ಒಂದು ಉದ್ದೇಶದೊಂದು. ಪುಸ್ತಕ ತೆಗೆದು ನೋಡಿದರೆ ಆ ಶ್ಲೋಕ ಇಲ್ಲ, ಇದೆಲ್ಲಿದ್ದಪ್ಪ ಅಂತ ನೀವು ಇನ್ನೊಂದು ಏನು ಅದರ ನಂತರ ಅಂದರೆ, ಯೋಗ ಅಂದರೆ ಏನು? ಯೋಗ ಅಂತ ಮಸ್ತು ಬಂತಲ್ಲ.
ಯೋಗ ಸಿದ್ಧಿ ಅಣಿಮಾದಿ ಸಿದ್ಧಿಗಳು ಯೋಗದಿಂದ ಅಂತ. ಯೋಗ ಅಂದರೆ ಏನು ಅಂತ ಯೋಗದಲ್ಲೇ ಹೇಳ್ತಲ್ಲ, ಯಮ ನಿವಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಅಷ್ಟಾಂಗ ಯೋಗ ನಿರತರ. ಆ ಶಬ್ದವೂ ಗೊತ್ತಿಲ್ಲದಿದ್ದವರು ಅಷ್ಟಾಂಗ ಯೋಗ ನಿರತರು. ಈ ಅಷ್ಟಾಂಗ ಯೋಗ ನಿರತರ ಇದು ಹಾಕಲೇಬೇಕು ಎಲ್ರಿಗೂ. ಯಾರ್ಯಾರು ಪೀಠಾಧಿಪತಿಗಳು ಅವರಿಗೆ ಇದು ಏನು ಶಬ್ದ ಗೊತ್ತಿದೆ ಇದನ್ನು ಹಾಕೋತಾರೆ. ಅದು ಯಾಕೆ ಜಗದ್ಗುರು, ಯಾವ ಜಗತ್ತೋ ಗೊತ್ತಿಲ್ಲ, ಜಗದ್ಗುರುಗಳು ಅಂತ ಎಲ್ಲರೂ ಹಾಕೋತಾರೆ. ಎಷ್ಟು ಜಗತ್ತಿದೆ ಅಲ್ಲಿ ಜಗದ್ಗುರು, ಸಾವಿರಾರು ಮಂದಿ ಜಗದ್ಗುರುಗಳು ಇದ್ದಾರೆ. ಅವರೆಲ್ಲ ಏನು ಜಗದ್ಗುರುಗಳು ನಮ್ಗೆ ಗೊತ್ತಿಲ್ಲ. ಕಡೆ ಅವ್ರ ಜಗತ್ತು ಅವ್ರ ಗಿಂಡಿ ಮನೆ ಅಡುಗೆ ಮನೆ ಅಷ್ಟೇ ಇದ್ರೂ ಇರ್ಬೋದು. ಜಗತ್ತು ಅವ್ರದ್ದೊಂದು ಜಗತ್ತಿದೆ, ಅದೇ ಗುರುಗಳವರು. ಹೀಗೆ ಏನು ಯೋಗ ಅಂದರೆ ಯಮ ನಿಯಮ ಆಸನ ಇದೆಲ್ಲ ಯೋಗಗಳಲ್ಲ ಅಂದರು. ಇವೆಲ್ಲ ಯೋಗಗಳೇ ಅಲ್ಲ, ಇವು ಯೋಗದ ಪ್ರಿಪರೇಟರಿ ಸ್ಟೇಜಸ್. ಮತ್ತು ಯೋಗ ಅಂದೇನು? ಯೋಗಾನಾಂ ಆತ್ಮಸಂರೋಧ ಅಂತಂದರು. ಯೋಗಶ್ಚಿತ್ತವೃತ್ತಿ ನಿರೋಧ. ನಿಮ್ಮ ಮನಸ್ಸನ್ನು ನೀವು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳೋದಕ್ಕೆ ಯೋಗ ಅಂತ. ಅದು ಬಿಟ್ಟು ಉಳಿದ ಯೋಗಗಳೇ ಅಲ್ಲ ಅಂದರು. ಅದರಲ್ಲಿ ನಾನಿದ್ದೇನೆ. ಆತ್ಮ ಸಂರೋಧ, ಆತ್ಮ ಅಂದರೆ ಮನಸ್ಸು. ಅದನ್ನೇ ಪತಂಜಲಿ ಹೇಳಿದ, ಯೋಗಶ್ಚಿತ್ತವೃತ್ತಿ ನಿರೋಧ. ಮನಸ್ಸನ್ನು ನಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳುವುದು, ನಾವು ಹಿಡಿಯಬೇಕು ಮನಸ್ಸು, ಆ ಸ್ಥಿತಿಯನ್ನು ತಲುಪುವುದಕ್ಕೆ ಯೋಗ ಸಿದ್ಧಿ ಅಂತ ಹೆಸರು. ಯೋಗಾನಂ ಚಿತ್ತ ಅದು ಆತ್ಮ ಸಂರೋಧ ಆಯಿತು. ಯೋಗ ಅಂದರೆ ಅದು ಅಂತಾಯಿತು. ಆಮೇಲೆ ಈ ಮಂತ್ರಾಲೋಚನೆ ಅಂತ ಹೇಳ್ತಾರಲ್ಲ, ಮಂತ್ರಾಲೋಚನೆ ಅಂದರೆ ಈ ಪುರೋಹಿತರು ಮಾಡುವ ಮಂತ್ರಾಲೋಚನೆ ಅಲ್ಲ. ರಾಜಕೀಯದಲ್ಲಿ ಮುಂದೆ ಏನು ಮಾಡಬೇಕು, ಬೇರೆ ರಾಷ್ಟ್ರದ ಮೇಲೆ ಆಕ್ರಮಣ ಮಾಡಿದ್ದಾರೆ, ನಾವು ಏನು ಮಾಡಬೇಕು ಅಂತ. ಈಗ ಪಾಕಿಸ್ತಾನದವರು ನಮ್ಮ ಕಾಶ್ಮೀರಕ್ಕೆ ನಮ್ಮ ಜನರನ್ನು ಕೊಳ್ತಾ ಇದ್ದಾರೆ, ಏನು ಮಾಡಬೇಕು ಅದನ್ನು ಸಭೆಯಲ್ಲಿ ಭಾಷಣ ಮಾಡಿ ಹೇಳಲಿಕ್ಕಾಗೋದಿಲ್ಲ. ಅದಕ್ಕೇನು ಮಾಡಬೇಕು ಅಂತ ಅದನ್ನು ಸೇನಾಪತಿಗಳು ಮತ್ತು ಪ್ರಧಾನಿಗಳು ಮಾತ್ರ ಕೂತು ಮಾಡತಕ್ಕಂಥ ಗುಪ್ತ ಸಮಾಲೋಚನೆ, ಅದು ಮಂತ್ರ. ಅದರಿಂದ ಈ ನಮ್ಮಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಆದದ್ದು ಗುಪ್ತ ಆಗ್ಯದ, ಆದಮೇಲೆ ಗೊತ್ತಾದ. ಅವರಿಗೆ ಯಾರಿಗೂ ಗೊತ್ತಿಲ್ಲ, ಅಲ್ಲಿವರೆಗೆ ಅವರಿಗೂ ಗೊತ್ತಿಲ್ಲ. ಇದು ರಾಜಕೀಯ. ಅದೇ ಹೇಳ್ತಾರೆ, ವಿಜಿಗೀಷತಾಂ, ಶತ್ರುಗಳನ್ನು ಗೆಲ್ಲಬೇಕು ಅಂತ ಬಯಸುವವರಿಗೆ ಈ ರೀತಿ ಗುಪ್ತವಾದ ವಿಚಾರ ಮಾಡಿಕೊಂಡು ತೀರ್ಮಾನ ಮಾಡುವ ಶಕ್ತಿ ಇರಬೇಕು. ಎಲ್ಲವೂ ಪೇಪರ್ನಲ್ಲಿ ಬರೆಯಬೇಕು ಅಂದರೆ ನೀವು ಯುದ್ಧ ಮಾಡಲಿಕ್ಕೆ ಆಗೋದಿಲ್ಲ. ನಾವು ಇದು ಪ್ರಜಾಪ್ರಭುತ್ವ ಪೂರ ಪೇಪರ್ನಲ್ಲಿ ಬರೆಯಿಂದ ಆಗೋದಿಲ್ಲ. ಅದನ್ನ ಏನಾಯಿತು ಅನ್ನೋದು ಅದು ಆಗೋವರೆಗೂ ಯಾರಿಗೂ ಗೊತ್ತಾಗಬಾರ್ದು. ಆ ರೀತಿಯಿಂದ ತಂತ್ರಗಾರಿಕೆಯನ್ನು ಮಂತ್ರ ಅಂತ ಹೇಳ್ತಾರೆ. ಅಂದರೆ ಗುಪ್ತಾಲೋಚನೆ. ಆ ಗುಪ್ತಾಲೋಚನೆಗೆ ಅಷ್ಟು ಮಹತ್ವ. ಯಾಕಂದರೆ ಇಡೀ ಯುದ್ಧವನ್ನು ಗೆದ್ದುಕೊಡುತ್ತೆ ಅದು. ಅದರಿಂದ ಆ ಮಂತ್ರಗಳಲ್ಲಿ ನಾನಿದ್ದೇನೆ. ಮಂತ್ರೋಸ್ಮಿ. ಅದು ಯಾಕೆಂದರೆ ವಿಜಿಗೀಷತಾಂ. ಆಯಿತು, ಯೋಗ ಅಂದರೆ ಆಯಿತು, ಮಂತ್ರ ಅಂದರೆ ಆಯಿತು. ನಮಗೆ ಈ ಅನ್ವೀಕ್ಷಿಕೆ ಅಂತ ಒಂದು ಹೇಳ್ತಾರೆ ವಿದ್ಯೆಗಳಲ್ಲಿ, ಅನ್ವೀಕ್ಷಿಕಿ ವಿದ್ಯಾ ಅಂತ. ಅನ್ವೀಕ್ಷಿಕಿ ವಿದ್ಯೆ ಅಂದರೆ ಏನು? ಅನ್ವೀಕ್ಷಿಕಿ ಕೌಶಲಾನ ಅಂತ. ಅನ್ವೀಕ್ಷಿಕಿಂದ ಏನು ಗೊತ್ತು ನಿಜವಾಗಿ? ಅನ್ವೀಕ್ಷಿಕೆ ಅಂದರೆ ಲಾಜಿಕಲ್ ಡೈಲೆಕ್ಟಿಕ್ಸ್, ತರ್ಕದಿಂದ ಮಾಡುವ ಚರ್ಚೆ, ಅದು ಅನ್ವೀಕ್ಷಿಕೆ. ಅನ್ವೀಕ್ಷಿಕಿ ತರ್ಕಶಾಸ್ತ್ರ. ಅದು ಶುದ್ಧ ತರ್ಕಶಾಸ್ತ್ರ ಇದೆ, ವೇದಾಂತಕ್ಕೆ ಮಾತ್ರ ಸಂಬಂಧಪಟ್ಟ ತರ್ಕಶಾಸ್ತ್ರ ಇದೆ, ಬ್ರಹ್ಮತರ್ಕ ಅಂತ. ಅದರ ಜನರಲ್ಲಿ ಆಗಿದ್ರೆ ಅನ್ವೀಕ್ಷಿಕೆಯಿಂದ ತರ್ಕಶಾಸ್ತ್ರ. ತರ್ಕಶಾಸ್ತ್ರ ಅಂದರೆ ಲಾಜಿಕಲ್ ಡೈಲೆಕ್ಟ್, ನಾವು ತರ್ಕಶಾಸ್ತ್ರದ ಮೂಲಕ ಮಾತಾಡುವುದು. ಅದು ಏನು ವಿಶೇಷ ತರ್ಕ. ಅದರಲ್ಲೂ ಈಗ ನಮ್ಮ ದೇಶದಲ್ಲಿ ಎಷ್ಟು ಬೆಳೆದಿದೆ ಅಂದರೆ ನವೀನ ನ್ಯಾಯ ಅಂತ ಒಂದು ಬೆಳೆದಿದೆ. ಅದು ಗದಾಧರ ಭಟ್ಟ, ಜಗದೀಶ್ ಭಟ್ಟ ಅವರೆಲ್ಲ ನವೀನ ನ್ಯಾಯ ಅಂತ. ಆದರೆ ನಮ್ಮ ಎಲ್ಲ ಶಾಸ್ತ್ರಗಳು ಸಾವಿರಾರು ವರ್ಷಗಳಿಂದ ಬದುಕಿದವು. ಇದು 17ನೇ ಶತಮಾನದಲ್ಲಿ ಶುರುವಾದ್ದು, 20ನೇ ಶತಮಾನದಲ್ಲಿ ನಾಶ ಆಗೋಯ್ತು. ಇಲ್ಲ, ಈಗ ಅದು ಎಲ್ಲೋ ಒಬ್ಬರಿಬ್ಬರು ಮದ್ದಿ ಬೇಕು ಅಂದಿದ್ದಾರೆ ಅಷ್ಟೇ. ನವೀನ ನ್ಯಾಯ ಯಾರು ಕರೆಯೋಲ್ಲ, ಯಾಕೆಂದರೆ ಔಟ್ಡೇಟೆಡ್ ಅದು ಎಲ್ಲ ಕಾಲದಲ್ಲೂ. ಅದಕ್ಕೆ ಮತ್ತೆ ಯಾಕಪ್ಪ ತರ್ಕಶಾಸ್ತ್ರ ಅನ್ವೀಕ್ಷಿಕಿ, ಅದರಲ್ಲಿ ಇರತಕ್ಕಂಥ ಕೌಶಲನಾಮ ಅನ್ವೀಕ್ಷಿ. ಅದರಲ್ಲಿ ಏನು ಅಂದರೆ ಈಗ ಮ್ಯಾಜಿಕ್ ಮಾಡಿದ ಹಾಗೆ ಅದು ಶಬ್ದದ ಮೂಲಕ ಮ್ಯಾಜಿಕ್ ಮಾಡೋದು ತರ್ಕಶಾಸ್ತ್ರ ಅಂದರೆ. ಏನೋ ಎಲ್ಲ ಶಬ್ದ ಎಲ್ಲ ಮಾಡಿ ಎಷ್ಟು ದೊಡ್ಡ ವಾಕ್ಯ ಮಾಡಿ ನಿಮ್ಮನ್ನು ಕಂಗಾಲುಗೊಳಿಸಿ ನಿಮ್ಮನ್ನು ಸೋಲಿಸಿಬಿಡೋದು, ಅದು ತರ್ಕಶಾಸ್ತ್ರ. ತರ್ಕಶಾಸ್ತ್ರ ಅಂದರೆ ನನ್ನ ವಸ್ತುಸ್ಥಿತಿಯಿಂದಲ್ಲ, ನನ್ನ ಮಾತಿನ ಚಮತ್ಕಾರದಿಂದ ನಿಮ್ಮನ್ನು ಸೋಲಿಸೋದು. ಅದೇ ಕೌಶಲ ಅಂದರು ಅಷ್ಟೇ, ಬರೀ ಚಮತ್ಕಾರ. ಅದು ಇನ್ನೇನು ಸತ್ಯಸಿದ್ಧಿಗೆ ಉಪಯೋಗ ಇಲ್ಲ. ಅದು ತರ್ಕಶಾಸ್ತ್ರ ಅನ್ನೋದು ಸುಮ್ಮನೆ ಸಭೆಯಲ್ಲಿ ಕೂತ್ಕೊಂಡವ್ರು ಅರ್ಥ ಆಗದೇ ಇದ್ದರೆ ಅವ್ರು ಏನು ನಿರರ್ಗಳವಾಗಿ ಮಾತನಾಡೋದು, ಏನು ಸಂಸ ಮಾತಾಡ್ತಾರೆ, ಗಾಬರಿ ಪಡ್ಲಿಕ್ಕೆ ಮಾತ್ರ. ಅದು ಯಾತಕ್ಕೂ ಉಪಯೋಗ ಇಲ್ಲದೆ ಶಾಸ್ತ್ರ. ಅಂದರೆ ತರ್ಕಶಾಸ್ತ್ರವನ್ನು ಓದಬೇಡ ಅಂತ ಹೇಳ್ತಾರೆ ಭಾಗವತದಲ್ಲಿ, ಏನಿಲ್ಲ ಅದರಲ್ಲಿ ಅಂತ. ಆದರೆ ಈಗ ಏನು ಅಂದರೆ ತರ್ಕಶಾಸ್ತ್ರ ಸಂಸ್ಥೆಯಲ್ಲಿ ಮೊದಲು ಕೇಳೋದು, ತರ್ಕಶಾಸ್ತ್ರ ಓದಿದ್ದೀರಾ? ಯಾಕೆ ನನಗೂ ಗೊತ್ತಿಲ್ಲ. ಯಾಕೆ ತರ್ಕಶಾಸ್ತ್ರ ಇವತ್ತು ಔಟ್ಡೇಟೆಡ್. ಅದು ಆದರೂ ಪ್ರತಿಯೊಂದು ಶಬ್ದದ ಮೇಲೆ ಕುಸ್ತಿ ಮಾಡಿ ದೊಡ್ಡ ಕರೋಡ ಪತ್ರ ನಿರ್ಮಾಣ ಆಗಿಬಿಟ್ಟಿದೆ ಈಗ. ಅದು
ಅಂತ ಕೇಳಿದ್ರು. ಅದು ಬರೀ ಕೌಶಲ. ಅದು ಆ ಕೌಶಲಗಳಿಗೆ ಶ್ರೇಷ್ಠವಾದ ಕೌಶಲ ಅಂದರೆ ಅನ್ವೀಕ್ಷಿಕೆ, ತರ್ಕದಲ್ಲಿ ಕುತರ್ಕ ಮಾಡೋದು. ಅದು ನಾನೇ ಅಂದ ಅವನು. ನಿಮಗೆ ಕುತರ್ಕ ಮಾಡಿ ಸೋಲಿಸ್ಲಿಕ್ಕೆ ಶಕ್ತಿ ಕೊಟ್ಟದ್ದು ನಾನೇ. ಆಮೇಲೆ ವಿಕಲ್ಪ ಖ್ಯಾತಿವಾದಿನ. ಖ್ಯಾತಿವಾದಿಗಳು ಅಂದರೆ ಯಾವುದು ಖ್ಯಾಯತೆ ಸತ್ಯ ಅಂತ ಪ್ರಸಿದ್ಧವಾಗಿದೆಯೋ ಅದನ್ನು ಸತ್ಯವನ್ನು ಇದು ವಿಕಲ್ಪ. ತರ್ಕ ಉಂಟಲ್ವ, ಅದಕ್ಕೆ ಸತ್ಯ ಬೇಡ. ಈಗ ಹಗಲು ರಾತ್ರಿ ಅಂದರೆ ರಾತ್ರಿಯಿಂದ ವಾದ ಮಾಡಬೇಕು, ಗೆಲ್ಲಬೇಕು, ಅದು ತರ್ಕ. ಆದರೆ ಖ್ಯಾತಿವಾದ ಅಂದರೆ ಯಾವುದು ಈಗ ಹಗಲೂ ಸತ್ಯ, ರಾತ್ರಿ ಅಲ್ಲ. ತರ್ಕದಲ್ಲಿ ರಾತ್ರಿಯಿಂದ ಸಂಬಂಧ ಮಾಡ್ಬೋದು. ಆದರೆ ಖ್ಯಾತಿವಾದಿಗಳು ಅಂದರೆ ಸತ್ಯವನ್ನು ಹೇಳುವವರು, ಸತ್ಯವಾದಿಗಳು ಅಥವಾ ತತ್ವವಾದಿಗಳು. ಖ್ಯಾತಿ ಅಂದರೆ ಜ್ಞಾನ, ಯಥಾರ್ಥ ಜ್ಞಾನವಾದಿಗಳು ಅಂತ ಅರ್ಥ. ಅವ್ರು ಯಾರು? ಅವರಲ್ಲಿ ಏನು ವಿಶೇಷ? ವಿಕಲ್ಪ. ಅವರು ಯಾವುದನ್ನು ಒಂದರಂತೆ ಒಂದಿದೆ ಅಂತ ಒಪ್ಪಲ್ಲ. ನಾನು ನಿನ್ನೆ ಹೇಳಿದೆ, ಜಗತ್ತಿನಲ್ಲಿ ಒಂದೇ ಥರದ ಎರಡು ವಸ್ತು ಇಲ್ಲ. ಅಂಗುಷ್ಠ ನಾನು ಹೇಳಿದೆ, ಅಂಗುಷ್ಠದಲ್ಲಿರತಕ್ಕ ಚಕ್ರ, ಈ ಒಂದು ಚಕ್ರದಾಗಿ ಇನ್ನೊಂದು ಚಕ್ರ ಇರೋದಿಲ್ಲ. ಆಮೇಲೆ ಎಲ್ಲ ಪದಾರ್ಥವಾಗಿ ಒಂದು ಆ್ಯಟಮ್ನ ಒಳಗೆ ಇರತಕ್ಕಂಥ ಸಬ್ ಆ್ಯಟಮ್ಸ್ ಉಂಟಲ್ಲ, ಒಂದರಲ್ಲಿದ್ದಾಗ ಒಂದರಲ್ಲಿ ಇರೋದಿಲ್ಲ. ಅದರಲ್ಲಿರ್ತಕ್ಕಂಥ ನ್ಯೂಟ್ರಾನ್ ಬೇರೆ, ಇದರಲ್ಲಿ ನ್ಯೂಟ್ರಾನ್ ಬೇರೆ, ಅದಕ್ಕಿದಕ್ಕೂ ಸಂಬಂಧ ಇಲ್ಲ. ರಕ್ತ ನೋಡಿ, ಮನುಷ್ಯರು ಎಲ್ಲ ಕೆಂಪು ರಕ್ತ ಅಲ್ವ, ಎಲ್ಲರೂ ಮನುಷ್ಯರಲ್ಲಿ ಒಂದೇ ರಕ್ತ ಅಲ್ವ, ಎಂಥ ಜಗಳ ಅಂತ ಕೇಳ್ತಾರೆ. ನೋಡಿ, ಒಬ್ಬ ರಕ್ತ ಇನ್ನೊಬ್ಬರಿಗೆ ಆಗಲಿ, ರಾತ್ರಿ ಕೇಳಿದೆ ಈ ರಕ್ತ ಆಗೋಲ್ಲ ಅಂತಾರೆ. ಅದರಲ್ಲಿ ಪ್ರತಿಯೊಂದರಲ್ಲಿ ಒಂದರಂತೆ ಒಂದಿಲ್ಲ, ಬೇರೆ ಬೇರೆ ಇದೆ. ಇದು ವಿಕಲ್ಪ. ವಿವಿಧ ಕಲ್ಪ ಅಂದರೆ ಸಮರ್ಥನ, ಕಲ್ಪ ಸಾಮರ್ಥ್ಯ. ಒಂದರಂತೆ ಒಂದಿಲ್ಲ, ಜಗತ್ತಿನ ಪ್ರತಿಯೊಂದು ಭಿನ್ನ ಭಿನ್ನವಾಗಿದೆ. ಆ ವೈಕಲ್ಪ್ಯ ಉಂಟಲ್ಲ, ಅದನ್ನು ಸೃಷ್ಟಿ ಮಾಡಿದೆವು ನಾನು. ಒಂದರಂತೆ ಒಂದಿಲ್ಲ, ಒಂದೊಂದರಲ್ಲಿ ಒಂದೊಂದು ವೈಶಿಷ್ಟ್ಯ. ಇದು ಖ್ಯಾತಿವಾದಿಗಳ ಸಿದ್ಧಾಂತ. ಅದರಲ್ಲಿ ನಾನಿದ್ದೇನೆ. ವಿಕಲ್ಪ ಖ್ಯಾತಿವಾದಿ ನಾವು. ಆಮೇಲೆ ಮತ್ತೊಂದು ಮಾತು ಹೇಳ್ತಾರೆ, ಕಿಂ ಪೂರುಷೇಷ ಹನುಮಾನ್ ವಿದ್ಯಾಧ್ರಾಣಂ ಸುದರ್ಶನ ವಿಶ್ವಾವಸು ಪೂರ್ವಚಿತ್ತಿ ಗಂಧರ್ವ ಅಪ್ಸರಸಾಮಹಂ. ಅಲ್ಲಿಲ್ಲ, ಅದು ಮುಂದೆ ನೋಡಬೇಕು ನೀವು. ಅಲ್ಲೇ ಅಷ್ಟೊಂದು ಒಟ್ಟಿಗಿಲ್ಲ. ಅದು ವಿಶ್ವಾವಸು ಪೂರ್ವಚಿತ್ತಿ ಗಂಧರ್ವ ಅಪ್ಸರಸಾಮಹಂ ಹೇಳ್ತಾರೆ. ಆಂಜನೇಯ ಈಗ ಕಿಂಪುರುಷೇ ಕಿಲಾಸ್ತೆ ಅಂತ. ಕಿಂಪುರುಷ ಖಂಡ ಅಂದರೆ ನಾವು ಯಾರಿಗೂ ಇವತ್ತು ಟ್ರೇಸ್ ಮಾಡಲಿಕ್ಕೆ ಆಗಲಿಲ್ಲ, ನಮಗೆ ಗೊತ್ತಿಲ್ಲ. ಕಿಂಪುರುಷ ಖಂಡ ಅಂದರೆ ಯಾವುದು ಅಂತ ಗೊತ್ತಿಲ್ಲ. ಒಂದು ಮಾತು ಏನು ಹೇಳ್ತಾರೆ ಅಂದರೆ, ಶಾಸ್ತ್ರದಲ್ಲಿ ಭೂಮಿಯಲ್ಲಿ ಎರಡು ಭಾಗ ಇದೆ ಅಂತ ಹೇಳ್ತಾರೆ. ಕೆಲವು ದೃಶ್ಯ ಭಾಗ, ಕೆಲವು ಅದೃಶ್ಯ ಭಾಗ ಅಂತ. ನಿಮಗೆ ಅದೃಶ್ಯವಾದ ಭೂಮಿ ಕಾಣಿಸೋದೇ ಇಲ್ಲ, ಹಾಗಿರ್ಬೋದು. ಇದು ಕಾಣದ ಭೂಭಾಗವೇನೋ, ಯಾಕಂದ್ರೆ ನಮಗೂ ಮ್ಯಾಪಿನಲ್ಲಿ ಬಿಡಿಸಿ ತೋರಿಸ್ಲಿಕ್ಕೆ ಬರೋದಿಲ್ಲ ಕಿಂಪುರುಷ ಖಂಡ ಎಲ್ಲಿದೆ ಅಂತ. ಆದರೆ ಇವತ್ತಿಗೂ ನಾವು ಚಿರಂಜೀವಿ ಅಂತ ಹೇಳ್ತೇವೆ ಹನುಮಂತನನ್ನು. ಹನುಮಾಂಶ ವಿಭೀಷಣ ಕೃಪ ಪರಶುರಾಮಶ್ಚ ಅಶ್ವತ್ಥಾಮ ಬಲಿರ್ವ್ಯಾಸ. ಹನುಮಂತ ಚಿರಂಜೀವಿ ಎಲ್ಲಿದ್ದಾನೆ ಅಂದರೆ ಕಿಂಪುರುಷ ಖಂಡದಲ್ಲಿದ್ದಾನೆ ಅಂತ. ಇಡೀ ಕಿಂಪುರುಷ ಖಂಡದ ಅಲ್ಲಿಯ ಜ್ಞಾನ ಮಾರ್ಗವನ್ನು ನಿಯಂತ್ರಿಸ್ತಾ ಹನುಮಂತ ಇದ್ದಾನೆ. ಅದನ್ನ ಕಿಂಪುರುಷ ಖಂಡದಲ್ಲಿ ಇರುವವರ ಪೈಕಿ ಶ್ರೇಷ್ಠ ವ್ಯಕ್ತಿಯಿಂದ ಹನುಮಂತ. ಅವನಲ್ಲಿ ನಾನು ವಿಶೇಷ ಕಿಂಪುರುಷಾಣಂ ಹನುಮಾನ್. ಆಮೇಲೆ ವಿದ್ಯಾಧರರು ಅಂತ. ಅವರು ವಿದ್ಯಾಧರ, ಗಂಧರ್ವರು, ಅಪ್ಸರೆಯರು ಅವೆಲ್ಲ ದೇವಲೋಕದ ಮಂದಿ, ನಮಗೆ ಪರಿಚಯ ಇಲ್ಲ ಅವರದ್ದು. ವಿದ್ಯಾಧರರಿಗೆ ಒಬ್ಬ ರಾಜ ಇದ್ದಾನೆ, ಅವನು ಅವರಲ್ಲಿ ಶ್ರೇಷ್ಠ. ಅವನು ಯಾರು ಅಂದರೆ ವಿದ್ಯಾಧರೇಶು ಸುದರ್ಶನ. ಸುದರ್ಶನ ಅಂತ ಒಬ್ಬ ವಿದ್ಯಾಧರ ಇದ್ದಾನೆ, ಅವನು ಎಲ್ಲ ವಿದ್ಯಾಧರಿಗಳ ಒಡೆಯ. ಇದೆಲ್ಲ ನಾವು ಹೆಚ್ಚು ವಿಸ್ತಾರವಾಗಿ ಏನು ಹೇಳಬೇಕಾಗಿಲ್ಲ, ಸಂಕ್ಷಿಪ್ತ ಹೇಳಿದ್ರು ಸಾಕು. ಆಮೇಲೆ ಇನ್ನೇನು ಹೇಳ್ತಾರೆ, ಗಂಧರ್ವರಲ್ಲಿ ಶ್ರೇಷ್ಠ ಯಾರು? ವಿಶ್ವಾವಸು. ವಿಶ್ವಾವಸು ಅನ್ನೋದನ್ನು ಇಟ್ಟುಕೊಂಡು ಒಂದು ಕಾವ್ಯವೇ ನಿರ್ಮಾಣವಾಗಿದೆ, ವಿಶ್ವಗುಣಾದೃಶ ಜಂಪು ಅಂತ. ಗಂಧರ್ವದಲ್ಲಿ ಶ್ರೇಷ್ಠನಾದ ವಿಶ್ವಾಸ. ನಮಗೆ ಅವ್ರ ಪರಿಚಯವೇ ಇಲ್ಲ, ಅದ್ರ ಕುರಿತು ಚರ್ಚೆ ಮಾಡಿ ಏನು ಉಪಯೋಗ? ಅವನು ಶ್ರೇಷ್ಠ ಹೌದು ಅಲ್ಲೊಂದಿಗೆ ಯಾರು ವಿಶ್ವಾಸ ಅಂತ ಗೊತ್ತಿಲ್ಲ, ಅದ್ರ ಬಗ್ಗೆ ವಾದ ಮಾಡೋದು. ವಿಶ್ವಾವಸು. ಆಮೇಲೆ ಪುರುಚಿತ್ತಿ ಅಂತ, ಅದು ಗಂಧ ಇರಲಿ. ಇದು ಅಪ್ಸರಸ್ತ್ರೀಯರಲ್ಲಿ ಇವರಿಬ್ಬರು ಅಪ್ಸರೆಯಲ್ಲಿ ಮತ್ತು ಗಂಧರ್ವ ಶ್ರೇಷ್ಠ. ವಿಶ್ವಾವಸು ಪುರುಚಿತ್ತಿ ಗಂಧರ್ವ ಅಪ್ಸರಸ. ಗಂಧರ್ವ ಅಪ್ಸರಲ್ಲಿ ಅವರು ಶ್ರೇಷ್ಠರು ಅಂತ. ಆದ ಮೇಲೆ ಇನ್ನೊಂದು ಅಪೂರ್ವ ವಿಷಯ ಬರುತ್ತೆ ಮತ್ತೆ. ಏನು ಅಂದರೆ ಮತ್ತೆ ಹಿಂದಕ್ಕೆ ಹೋಗಬೇಕು, ಸ್ವಲ್ಪ ಹಿಂದಕ್ಕೆ ಹೋದರೆ ಸಿಗುತ್ತೆ. ಏನೊಂದು ವಿಷಯ ಇದೆ. ಏನದು ಅಂದರೆ ಹೇಳ್ತಾನೆ, ಓಜಸ್ಸಹೋ ಬಲವತಾಂ. ಓಜಸ್ಸು ಸಹಸ್ಸು ಬಲ ಅಂತ ಏನು ಅರ್ಥ? ಎಲ್ಲಕ್ಕೂ ಒಂದೇ ಅರ್ಥ ಕಾಣುತ್ತೆ ನಮಗೆ. ಓಜಸ್ಸು ಅಂದರೆ ಏನು? ಓಜಸ್ಸು ಅಂದರೆ ಅಭಿಭವ ಶಕ್ತತ.
ಇನ್ನೊಬ್ಬರನ್ನು ಸೋಲಿಸುವ ತಾಕತ್ತು ಓಜಸ್ಸು ಅಂದರೆ. ಅಭಿಭವ ಶಕ್ತತಾ ಓಜಃ. ಆಮೇಲೆ ಸಹ ಅಂದರೆ ಏನು? ಅನಭಿಭಾವ್ಯತ್ವಂ. ಓಜಸ್ಸು ಅನಭಿಭಾವ್ಯತ್ವಂ ಸಹ ಇತ್ಯಭಿಧೀಯತೆ. ಇನ್ನೊಬ್ಬರ ಕೈಯಲ್ಲಿ ಸೋಲಲಾರದ ತಾಕತ್ತು. ಇನ್ನೊಬ್ಬರ ಕೈಯಲ್ಲಿ ಆಗದವನು ಅದು ಸಹನೆ. ಇನ್ನೊಬ್ಬರನ್ನು ಸೋಲಿಸುವುದು ಓಜಸ್ಸು. ಈಗ ಓಜಸ್ಸು ಅಂದರೆ ಏನು ಅಂದರೆ ಓಜಃ ಸಹೋಬಲವತಾಂ. ಸಹನೆ ಅಂದರೆ ಅನಭಿಭಾವ್ಯತ್ವ, ಅಂದರೆ ಇನ್ನೊಬ್ಬರ ಕೈಯಲ್ಲಿ ಎಂದೂ ಸೋಲದೇ ಇರುವುದು. ಅದಕ್ಕೆ ಬೇಕಾದ ಬಲ ಅಂದರೆ ತಾಕತ್ತು. ಅಂತಹ ಸಹೋಬಲವತಾಂ ಅವರಲ್ಲಿರತಕ್ಕಂಥ ವಿಶೇಷ ಅಂದರೆ ಓಜಸ್ಸು, ಅಂದರೆ ಇನ್ನೊಬ್ಬರನ್ನು ಬಗ್ಗು ಬೆಳೆದು ಮಣಿಸುವ ಸಾಮರ್ಥ್ಯ. ಇದು ಯುದ್ಧದಲ್ಲಿ ಅಷ್ಟೇ ಅಲ್ಲ, ಇದು ಯಾಕೆಂದರೆ ಇದು ಪ್ರಾಣದೇವರ ಇದು ಪ್ರಾಣ ಓಜಸ್ಸು ಹೋಬಲಂ, ಇದು ಪ್ರಾಣದೇವರದ್ದು ಕ್ವಾಲಿಟಿ 4. ಆದ್ದರಿಂದ ಪ್ರಾಣಶಕ್ತಿ ಇರುವ ಎಲ್ಲರಿಗೂ ವಿದ್ವತ್ತಿನಲ್ಲಿ ಆಗಬಹುದು. ವಿದ್ವತ್ತಿನಲ್ಲಿ ಎಂದೂ ಸೋಲರಿಯದವನು ಇನ್ನೊಬ್ಬನು ಸೋಲಿಸುವವನು, ಅದು ಆಗ್ಬೋದು. ರೆಸ್ಲಿಂಗ್ನಲ್ಲಿ ಆಗ್ಬೋದು, ಯುದ್ಧದಲ್ಲಿ ಆಗ್ಬೋದು. ಒಟ್ಟಾರೆ ಇನ್ನೊಬ್ಬರಿಗೆ ಸೋಲದವನು ಇನ್ನೊಬ್ಬರನ್ನು ಸೋಲಿಸುವವನು. ಅವನಲ್ಲಿರ್ತಕ್ಕ ದೊಡ್ಡ ಕ್ವಾಲಿಟಿ ಅಂದರೆ ಓಜಃ ಅಂದರೆ ಇನ್ನೊಬ್ಬರನ್ನು ಸೋಲಿಸುವ ತಾಕತ್ತು. ಓಜಸ್ಸು ಹೋಬಲವತಾಂ. ಆಮೇಲೆ ಕರ್ಮವಿಧಿ, ಕರ್ಮಾಹಂ ವಿಧಿ ಸಾತ್ವತಾಂ. ಸಾತ್ವತರು ಅಂದರೆ ವಸ್ತುತಃ ಸಾತ್ವತರು ಅಂದರೆ ಯಾದವರು. ಅದು ಜನರೆಲ್ಲ ತಗೊಂಡ್ರೆ ಯಾದವರಂತೆ ಕೃಷ್ಣ ಭಕ್ತರಾದ ವೈಷ್ಣವರು. ಸಾತ್ವತಾಂ ಸಾತ್ವಿಕ ಗುಣವುಳ್ಳ ವೈಷ್ಣವರು. ಅವರಲ್ಲಿ ಏನು ವಿಶೇಷ ಅಂದರೆ ಕರ್ಮಾಹಂ ವಿಧಿ ಸಾತ್ವತಾಂ. ಅವರಲ್ಲಿ ಇರತಕ್ಕಂಥ ಕರ್ಮ, ಸಾತ್ವಿಕರು ಏನು ಮಾಡ್ತಾರೆ? ನಿರಂತರ ದೇವರ ಭಜನೆ, ದೇವರ ಉಪಾಸನೆ, ದೇವರ ಚಿಂತನೆ ಇದೆ. ಶ್ರವಣ ಮನನ ನಿಧಿಧ್ಯ, ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯ, ಇದು ಕರ್ಮ. ಅಂದರೆ ಸಾತ್ವಿಕರ ಕರ್ಮದಲ್ಲಿ ನಾನಿದ್ದೇನೆ ಅಂದ ಅಂದರೆ ಅದು ಶ್ರೇಷ್ಠ ಕರ್ಮ ಅಂತ ಅರ್ಥ. ಭಗವಂತ ಕರ್ಮಗಳಲ್ಲಿ ಆಜ್ಞೆ ವೇದ ಹೇಳಿತು ಏನು ಮಾಡಬೇಕು? ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ. ನೀನು ಸುಮ್ಮನೆ ಹೋಗಬೇಡ, ಭಗವಂತನ ಕುರಿತು ಧ್ಯಾನ ಮಾಡು, ಮನನ ಮಾಡು, ಕೊನೆಗೆ ಒಂದು ದಿವಸ ಭಗವಂತನನ್ನು ನೋಡು. ಇದು ವೈಷ್ಣವ ಧರ್ಮ. ಅದರಲ್ಲಿ ನಾನಿದ್ದೇನೆ ಅಂದ. ಅದಾಯಿತು. ಇನ್ನೊಂದು ಅತ್ಯಂತ ಅಪೂರ್ವ ವಿಷಯ ಇರ್ತಾನೆ ಕೃಷ್ಣ. ಇದನ್ನು ವ್ಯಾಖ್ಯಾನಕಾರಿಗೂ ಯಾರಿಗೂ ಗೊತ್ತಾಗಿಲ್ಲ. ಅದು ವ್ಯಾಖ್ಯಾನಕಾರಿ ಏನೇನೋ ಅರ್ಥ ಬರೀತಾರೆ, ಅದು ಬಿಟ್ಬಿಡೋಣ, ನಮಗೆ ಬೇಡ ಅದು. ಏನು ಅಂದರೆ ಸಾತ್ವತಾಂ ನವಶಕ್ತೀನಾಂ ಆದಿಶಕ್ತಿ ಅಹಂ ಪುರ ಅಂತ. ಸಾತ್ವತ ಸಂಹಿತೆಯಲ್ಲಿ ಅಂದರೆ ವೈಷ್ಣವರ ತಂತ್ರಾಗಮಗಳಲ್ಲಿ 9 ದೇವರೂಪಗಳನ್ನು ಹೇಳ್ತಾರೆ ಭಗವಂತನಿಗೆ. ಭಗವಂತನಿಗೆ 9 ರೂಪ, ಲಕ್ಷ್ಮೀದೇವಿಗೆ 9 ರೂಪ, ಬ್ರಹ್ಮನಿಗೆ 9 ರೂಪ, ವಾಯುವಿಗೆ 9 ರೂಪ, ಗರುಡನಿಗೆ 9 ರೂಪ, ಶೇಷನಿಗೆ 9 ರೂಪ. ಇದು ಸಾತ್ವತ ನವಶಕ್ತಿಗಳು. ಅದರಲ್ಲಿ ಸತ್ವತಾಂ ನವ ಶಕ್ತಿನಾಂ ಆದಿಶಕ್ತಿ ಅಂತ. ಅದರಲ್ಲಿ ಆದಿಶಕ್ತಿ ಅಂತಂದರೆ ಮೊದಲನೇದು ಮೂಲಶಕ್ತಿ ಯಾವುದು? ನಾರಾಯಣನ 9 ರೂಪಗಳು. ನಾರಾಯಣ ನಮಗೆ 10 ರೂಪಗಳು ಗೊತ್ತುಂಟು ಸ್ವಾಮಿ, 9 ರೂಪಗಳು ಏನು ಯಾರಿಗೂ ಗೊತ್ತಿಲ್ಲ ಅಂತ. ಅದಕ್ಕೆ ಹೇಳೋನು ನವಶಕ್ತಿ 9 ರೂಪಗಳು ಯಾವುದಂದರೆ ನಾರಾಯಣ ಪರಂಬ್ರಹ್ಮ ವಾಸುದೇವಾದಿಕ ಸತ. ನಾರಾಯಣ ಪರಬ್ರಹ್ಮ ವಾಸುದೇವ ಸಂಕೃಷ್ಣ ಪ್ರದ್ಯುಮ್ನ ಅನಿರುದ್ಧ ನರಸಿಂಹ ವರಾಹೋಚ ಪರಂಜ್ಯೋತಿ ಹರೇ ನವ. ಇದು 9 ರೂಪಗಳು. ಇದು ಸಾತ್ವತ ಸಂಹಿತೆಯಲ್ಲಿ ಭಗವಂತನನ್ನು ಆರಾಧನೆ ಮಾಡುವ ವಿಧಾನಗಳಲ್ಲಿ ಒಂದು. ನವಶಕ್ತಿ 6 ದೇವತೆಗಳಿಗೆ ನವಶಕ್ತಿಗಳಿವೆ. ಅದರಲ್ಲಿ ಆದಿಶಕ್ತಿ ಹಿಂದೆ ಭಗವಂತನ 9 ರೂಪಗಳು. ಅದು ಯಾವುದು? ಅದು ಪುರ ಎಲ್ಲಕ್ಕಿಂತ ಮೊದಲು ಪೂಜೆ ಮಾಡಬೇಕು ಅದಕ್ಕೆ. ಇದು ತಾಂತ್ರಿಕವಾಗಿರ್ತಕ್ಕಂಥ ಒಂದು ಪ್ರಕ್ರಿಯೆ. ಆದ್ದರಿಂದ ಭಾಗವತಕ್ಕೆ ವ್ಯಾಖ್ಯಾನ ಮಾಡಿದವರಿಗೆ ಅನೇಕ ಜನರಿಗೆ ವಿಷಯವೇ ಗೊತ್ತಿಲ್ಲ. ಅವ್ರು ಏನೇನೋ ಬರೀತಾರೆ, ನಮಗೇನು, ಅವರು ಪ್ರಾರಬ್ಧ ಕರ್ಮ ಬರ್ಕೋತಾರೆ. ನವಶಕ್ತಿ ಅಹಂ ಪುರ. ಇದಾದ ಮೇಲೆ ಆಮೇಲೆ ಈಗ ಇನ್ನು ಆಗದೇ ಇದ್ದ ವಿಷಯ, ಇದೆಲ್ಲ ನಿನ್ನೆ ಹೇಳಿದೇ ಬಿಟ್ಟದ್ದು, ಮಧ್ಯದಲ್ಲಿ ಬಂದದ್ದು. ಅದರಿಂದ ಇನ್ನು ಇವತ್ತು ಸಾಲಾಗಿ ಕೊನೆಗೆ ಬರೋಣ. ಏನು ಅಂದರೆ ಪರ್ವತಗಳಿಗೆ ನಾವು ಹೇಳ್ತಾನೆ ಭೂಧರಾಣಾಂ ಅಹಂ ಸ್ಥೌಲ್ಯಂ. ಪರ್ವತಗಳಲ್ಲಿ ಒಂದು ವೈಶಿಷ್ಟ್ಯ ಏನು ಗೊತ್ತುಂಟ? ಕಾಠಿಣ್ಯ. ಪರ್ವತ ಅಂದರೆ ಬಂಡೆಗಳು. ಬಂಡೆಗಳ ವೈಶಿಷ್ಟ್ಯ ನೀವು ಯಾವುದನ್ನಾದ್ರೂ ಹೊಡಿಬೋದು, ಬಂಡೆಗಳು ಹೊಡೆಯೋದಿಲ್ಲ. ಅದ್ಮೇಲಿಂದ ಕೆಳಬಿದ್ದು ಗಟ್ಟಿಯಾದ ಬಂಡೆಗಳಿದ್ದಾವೆ. ಮಿಲಿಯಾಂತರ ವರ್ಷಗಳಿಂದ ಹಾಗೆ ಉಳಿದಿರತಕ್ಕಂಥ ಬಂಡೆಗಳು ಮಲ್ಪೆಯಲ್ಲಿವೆ, ಬಾದರ್ಗಢದಲ್ಲಿ. ಆ ಬಂಡೆಗಳಿಗೆ ಟೆಸ್ಟ್ ಮಾಡಿದ್ದಾರೆ. ಮಿಲಿಯಾಂತರ ವರ್ಷಗಳಾಯಿತು. ಮಿಲಿಯಾಂತರ ವರ್ಷಗಳಿಂದ ಭೂಮಿಯಲ್ಲಿ ಹಾಗೇ ಇವೆ, ಬದಲಾವಣೆ ಇಲ್ಲ. ಅದು ಭೂಧರಾಣಾಂ ಅಹಂ ಸ್ಥೌಲ್ಯಂ. ಆ ಕಾಠಿಣ್ಯ, ಆ ಗಟ್ಟಿತನ, ಅದನ್ನು ನಾನು ಬಂಡೆಗಳಿಗೆ ಕೊಟ್ಟೆ. ಅದು ನಾನು ಸೌಲ್ಯ ರೂಪದಿಂದ ಬಂಡೆಗಳಲ್ಲಿ ಇದ್ದೇನೆ, ಪರ್ವತಗಳಲ್ಲಿ ಇದ್ದೇನೆ. ಪರ್ವತ ಕಠಿಣವಾಗೋಯ್ತು, ಅಚಲಾಗೋಯ್ತು.
ಆದರೆ ಹಿಮಾಲಯ ಅಲ್ಲ. ಯಾಕೆಂದರೆ ಪರ್ವತಗಳಲ್ಲಿ ಎರಡಿದೆ. ಕೆಲವು ಫೋಲ್ಡೆಡ್ ಮೌಂಟೇನ್ಸ್ ಅಂತಿವೆ, ಅವು ಅದರ ಫೋಲ್ಡ್ಸ್ ಇದ್ದಾವಲ್ಲ ಪರ್ವಗಳು, ಅದಕ್ಕೆ ಪರ್ವತ ಅಂತ ಹೇಳೋದು. ಅವು ಅಲ್ಲಲ್ಲಿ ಕುಸಿದು ಬೀಳ್ತವೆ. ಹಿಮಾಲಯದಲ್ಲಿ ನೀವು ಹೋಗುವ ನಿಮ್ಮ ಕಣ್ಮುಂದೆ ಇಡೀ ಪರ್ವತ ಶಿಖರ ಜಾರಿ ಗಂಗೆಗೆ ಬೀಳುತ್ತೆ. ಅದು ಅಷ್ಟು ಮೃದು ಇದೆ ಅಲ್ಲಿಯ ಬಂಡೆಗಳು ಕೂಡ. ಆದರೆ ವಸ್ತುತಃ ಬಂಡೆಗಲ್ಲು ನಾವು ಹೇಳ್ತಾರೆ ಬಂಡೆಗಲ್ಲಿಗೆ ತಲೆ ಚೆಚ್ಚಿಕೊಳ್ಳೋದು ಅಂತ, ಅದಕ್ಕಿಂತ ಗಟ್ಟಿದ್ದು ಸಿಕ್ಕೊಳ್ಳಿ ಆ ತಲೆ ಚೆಚ್ಚಿಕೊಳ್ಳಲಿಕ್ಕೆ. ಆ ಸ್ಥೌಲ್ಯ ಬಂತು, ಆ ಶಕ್ತಿ, ಆ ಕಾಠಿಣ್ಯ. ನಾವೀಗ ಅದು ಬಂಡೆ ಅಷ್ಟು ಗಟ್ಟಿ ಇರೋದ್ರಿಂದಲ್ವ ನೀರಿನ ಮೇಲೆ ಸೇತುವೆ ಕಟ್ತೇವೆ. ಅದು ನೀರನ್ನ ಇದನ್ನು ತಡ್ಕೊಂಡು ಎಲ್ಲ ಇಡೀ ಸೇತುವೆಯನ್ನು ತಡ್ಕೊಳ್ತಕ್ಕಂಥ ಶಕ್ತಿ ಈ ಬಂಡೆಯಲ್ಲಿದೆ. ಹಾಗಾಗಿ ಈ ಬಂಡೆ ಅದರ ಸ್ಥೌಲ್ಯ ಅದು ನಾನು ಕೊಟ್ಟದ್ದು ಅಂತಾನೆ. ಭೂಧರಾಣ ಮಹಂ ಸ್ಥೌಲ್ಯಂ. ಆಮೇಲೆ ಗಂಧ ಮಾತ್ರ ಮಹಂ ಭುವಃ ಅಂತಾನೆ. ಇನ್ನೊಂದು ತಮಾಷೆ, ಈಗ ನಮಗೆ ಮೂಗಿನಿಂದ ಪರಿಮಳ ಬರುತ್ತೆ, ಕಿವಿಯಿಂದ ಶಬ್ದ ಕೇಳ್ತೇವೆ, ಕಣ್ಣಿನಿಂದ ರೂಪ ನೋಡ್ತೇವೆ, ಶಬ್ದ, ಕೈಯಿಂದ ಮುಟ್ಟಿ ಸ್ಪರ್ಶ ತಿಳ್ಕೊಳ್ತೇವೆ, ಶಬ್ದ ಸ್ಪರ್ಶ ರೂಪ, ನಾಲಿಗೆಯಿಂದ ರುಚಿ ರಸ. 5 ಇಂದ್ರಿಯಗಳ 5 ಅರ್ಥ ಇದೆ. ನಮಗೆ ಆಶ್ಚರ್ಯ ಏನು ಅಂದರೆ ಇದು ಎಲ್ಲಿಂದ ಬರ್ತದೆ, ಗಂಧ ಎಲ್ಲಿಂದ ಬರೋದು? ಇಷ್ಟೇ ಇರೋದು ಪ್ರಪಂಚದಲ್ಲಿ, ಮಣ್ಣು ನೀರು ಬೆಂಕಿ ಗಾಳಿ ಆಕಾಶ. ಇದರಿಂದ ಗಂಧ ಎಲ್ಲಿಂದ ಬರೋದು ಅಂತ. ನೀರಿನಲ್ಲಿ ಗಂಧ ಇಲ್ಲ, ಬೆಂಕಿಯಲ್ಲಿ ಗಂಧ ಇಲ್ಲ, ಗಾಳಿಯಲ್ಲಿ ಗಂಧ ಇಲ್ಲ, ಆಕಾಶದಲ್ಲಿ ಇಲ್ಲ. ಹಾಗಾದರೆ ಯಾವುದು? ಮಣ್ಣಿನಲ್ಲಿ ಗಂಧ ಇದೆ, ಅದಕ್ಕೆ ಮಣ್ಣಿನ ವಾಸನೆ ಅಂತ. ಗಂಧ ಬರುವುದು ಮಣ್ಣಿನಿಂದ. ಅಲ್ಲಪ್ಪ, ಮಣ್ಣಿನಿಂದ ಅಲ್ಲ, ಅದು ಗುಲಾಬಿ ಹೂವು ಮಣ್ಣೆ, ಮಣ್ಣಿನ ವಿಕಾರ. ಮಣ್ಣಿನಲ್ಲಿ ಅದನ್ನು ನೋಡಿ ಅವ್ರು ಹೇಳೋದು, ಇದು ಯಾಕೆ ಮಣ್ಣಿಗೂ ಗಂಧಕ್ಕೂ ಏನು ಸಂಬಂಧ? ಯಾಕೆ ಮಣ್ಣೇ ಗಂಧ ಕೊಡೋದು? ಬೇರೆ ಇದು ಯಾವುದಲ್ಲೇ ಅದು ಗಂಧ ಇರ್ಬೋದಲ್ವ? ಮಣ್ಣಿಗೆ ಗಂಧದ ಸಂಬಂಧ ಕೊಟ್ಟವನು ಯಾರು ಅಂತ ಇನ್ನವರಿಗೆ ದೊಡ್ಡ ಪ್ರಶ್ನೆ ಇದು. ನಮಗೇನಿಲ್ಲ, ಮೂಸಿದ್ರೆ ಪರಿಮಳ ಬರುತ್ತೆ, ಆಯಿತು. ಇಲ್ಲ ಪರಿಮಳ ಇಲ್ಲ, ಬಿಸಾಡೋದು ಅಷ್ಟು. ಅದ್ರ ಬಗ್ಗೆ ತಲೆ ಖರ್ಚು ಮಾಡೋದೇ ಇಲ್ಲ. ಯಾಕೆಂದರೆ ಭಾಳ ಜನರಿಗೆ ತಲೆಯೇ ಇರೋದಿಲ್ಲ, ಖರ್ಚು ಮಾಡಲಿಕ್ಕೆ ಇರಬೇಕಲ್ಲ. ಅರೆ ಅವರಿಗೆ ತಲೆ ಇಲ್ಲ, ತಲೆ ಇತ್ತು, ಇದು ಯಾಕೆ ಪೃಥ್ವಿಯಲ್ಲಿ ಮಾತ್ರ ಗಂಧ ಯಾಕಿದೆ, ಬೇರೆದಲ್ಲಿ ಯಾಕೆ ಇಲ್ಲ ಅಂತ ಕಡೆಗೆ ಅವ್ರು ಹೇಳ್ತಾರೆ, ಪೃಥ್ವಿಯಲ್ಲಿ ಗಂಧ ಕೊಟ್ಟವನು ನಾನಪ್ಪ, ನೀವಲ್ಲ. ಅದು ನಾನು ಗಂಧ ಕೊಟ್ಟರೆ ಪರಿಮಳ ಬರುತ್ತೆ, ನಾನು ಕೊಡದೆ ನೀರಿನಲ್ಲಿ ಕೊಟ್ಟರೆ ನೀರು ಪರಿಮಳ ಬರ್ತಿತ್ತು. ಸೊ ಆಯಾ ವಸ್ತುಗಳಿಗೆ ಆಯಾ ಕ್ವಾಲಿಟಿ ಕೊಟ್ಟವನು ನಾನು. ರಸೋಹಂ ಅಪ್ಸು ಅಂತ ಗೀತೆಯಲ್ಲಿ ಬರುತ್ತೆ ಇದು. ಅಂದರೆ ರಸೋಹಂ ಅಪ್ಸು ಏನು? ಆಮೇಲೆ ರಸಾನ ಅಂದರೆ ಅಪಾಂ ರಸೋಹಂ ಅಧಿಕ. ರಸಶ್ಚ ಪರಮಃ. ನೀರಿನಲ್ಲಿ ರುಚಿ ಇದೆ. ಇದು ವಿಚಿತ್ರ ಅಲ್ವಾ? ನೀರು ಇಲ್ಲದೆ ಇದ್ದ ರುಚಿಯೇ ಇಲ್ಲ. ನಮಗೆ ನಾಲಿಗೆಗೆ ಅದು ಯಾವುದೇ ರುಚಿ ಇರಲಿ, ಸಿಹಿ ಇರಲಿ, ಖಾರ ಇರಲಿ, ಚಪ್ಪೆ ಇರಲಿ, ಉಪ್ಪಿರಲಿ, ಹುಳಿ ಇರಲಿ, ಉಪ್ಪಿರುವುದು ನೀರಿನಲ್ಲೇ. ಯಾಕೆಂದರೆ ಈಗ ಸಿಹಿ ಹಣ್ಣಿದೆ, ಖಾರದ ಮೆಣಸಿದೆ, ಹುಳಿ ಮೆಣಸು, ಇದು ಮರದಲ್ಲಿ ನಮಗೆ ಹುಣಸೆ ಹುಳಿ ಇದೆ, ಎಲ್ಲ ಇದೆ, ಒಗರು ಇದೆ, ಕಾಫಿ ಪುಡಿ ಇತ್ಯಾದಿ. ಆದರೆ ಉಪ್ಪು ಪ್ರಪಂಚದಲ್ಲಿ ಯಾವ ಮರದಲ್ಲೂ ಸಿಗೋದಿಲ್ಲ. ಉಪ್ಪು ಸಿಗುವುದು ನೀರಿನಲ್ಲಿ, ಸಮುದ್ರದ ನೀರನ್ನು ಒಣಗಿಸಿ ಉಪ್ಪು ಮಾಡೋದು. ಸೊ ಅದು ನಮ್ಮದೇ ಸೃಷ್ಟಿ, ಭಗವಂತ ಸೃಷ್ಟಿ ಮಾಡಿದ್ದಲ್ಲ ಉಪ್ಪನ್ನು. ಸಮುದ್ರದಲ್ಲಿ ಉಪ್ಪು ಕೊಟ್ಟ ಬೇಕಷ್ಟು ಬಳಸಿಕೊಳ್ಳಿ ಅಂತ ನಾವು ಅದನ್ನು ನೀರನ್ನು ಒಣಗಿಸಿ ಉಪ್ಪು ಸೃಷ್ಟಿ ಮಾಡಿದೆವು. ಆಯಿತು, ಷಡ್ರಸ. ಅದೇ ಅವ್ರು ಹೇಳ್ತಾರೆ, ಈ ರಸ ರುಚಿ ಇದು ನಾಲಿಗೆಗೆ. ಉಪ್ಪು ಅನ್ನೋ ವಿಚಿತ್ರ ನೋಡಿ, ಉಪ್ಪು ಬಾಯಿಗೆ ಹಾಕ್ಕೊಂಡ್ರೆ ಸಾಧ್ಯವೇ ಇಲ್ಲ ತಿನ್ನಲಿಕ್ಕೆ, ಸ್ವತಂತ್ರವಾಗಿದ್ದ ರಸವೇ ಅಲ್ಲ. ಆದರೆ ಪದಾರ್ಥಕ್ಕೆ ಉಪ್ಪು ಹಾಕಿಬಿಟ್ರೆ ರುಚಿಯೇ ಬೇರೆ. ಇದಕ್ಕೆ ಉಪ್ಪು ಚಪ್ಪೆ ರುಚಿ ಇಲ್ಲ. ನೀವು ಉಪ್ಪು ಹಾಕಿದರೆ ಬೇರೆ ರಸಕ್ಕೆ ರುಚಿ ಕೊಡುತ್ತೆ, ಅದು ತಾನು ಸ್ವತಃ ರುಚಿ ಅಲ್ಲ. ಇಂಥ ಒಂದು ಕ್ವಾಲಿಟಿ ರಸ ಇದೆ ಎಲ್ಲ. ಮತ್ತು ಸಿಹಿ ಯಾವುದು ಸ್ವತಂತ್ರ ರಸಗಳಲ್ಲ. ಹುಳಿಯನ್ನೇ ತಿನ್ನಲಿಕ್ಕೆ ಆಗೋದಿಲ್ಲ, ಉಪ್ಪನ್ನೇ ತಿನ್ನಲಿಕ್ಕೆ ಆಗೋದಿಲ್ಲ, ಖಾರವನ್ನೇ ತಿನ್ನಲಿಕ್ಕೆ ಆಗೋದಿಲ್ಲ. ಅದೆಲ್ಲ ಬೇರೆ ಒಂದರ ಜೊತೆ ಸೇರಿದಾಗ ರಸ. ಸ್ವತಂತ್ರ ರಸ ಯಾವುದು? ಸಿಹಿ. ಅದಕ್ಕೇನು ಹಾಕೋದು ಬೇಡ. ನೀವು ಒಂಚೂರು ಉಪ್ಪು ಹಾಕಿದರೆ ಅದು ರುಚಿಯಾಗುತ್ತೆ ಪಾಯಸ. ಆದರೆ ಸ್ವೀಟ್ ಅನ್ನೋದು ಇಂಡಿಪೆಂಡೆಂಟಾಗಿ ನಮಗೆ ರುಚಿ ಕೊಡುವಂಥದ್ದು. ಇದೆಲ್ಲ ಈ ರಸ, ಟೇಸ್ಟು, ಈ ರುಚಿ, ಈ ಸವಿ, ಇದು ಇರೋದು ಎಲ್ಲಿಯೋ ಅದು ನೀರಿನಲ್ಲಿ. ಈ ಹಣ್ಣಿನ ನೀರಿನಲ್ಲಿ ಇರೋದು ಅದು ರುಚಿ. ಅದಂತ ಎಂಥ ಕಥೆ ಇದು, ನೀರಿನಲ್ಲಿ ಯಾಕೆ ರುಚಿ ಬಂತು ಅಂತ. ನೀರು ರುಚಿ ಇಲ್ಲ, ನೀರಿನಲ್ಲಿ ಯಾವ ರುಚಿ ಇಲ್ಲ. ಅದು ನೀರಸ, ಅದು ನೀರು. ಮತ್ತು ನೀರಿನಲ್ಲಿ ರುಚಿ ಹೇಗೆ ಬಂತು? ನಾನು ಕೊಟ್ಟದ್ದಯ್ಯ, ನೀನು ಯಾಕೆ ತಲೆ ಬಿಸಾಡ್ಕೊಳ್ತೀನಿ? ರಸ ಅಪಾಂ ರಸಶ್ಚ ರಸಃ ಅಪಂ ರಸೋಹಂ ಅಧಿಕ. ನಾನು ಪರಮಃ ರಸಶ್ಚ ಪರಮಃ. ನಾನು ರಸದಲ್ಲಿ ವಿಶಿಷ್ಟವಾದ ರುಚಿಯನ್ನು ನೀರಿನಲ್ಲಿಟ್ಟು ನಿಮಗೆ ಕೊಟ್ಟೆ, ಅದು ರುಚಿ ಆಯಿತು. ಆಮೇಲೆ ತೇಜಷ್ಠಾನಾಂ ವಿಭಾವಸು, ತೇಜಸ್ಸು
ಸುಡುವುದು, ತೇಜಸ್ಸು ಅಂದರೆ ಸುಡುವಂಥ ಒಂದು ಸ್ವಭಾವ, ಅದು ಯಾವುದು ಸುಡೋಲ್ಲ ನೋಡಿ. ನಮ್ಮ ಸಂಸ್ಥೆಯಲ್ಲಿ ಈ ತರ್ಕಶಾಸ್ತ್ರ ಬಂತಲ್ಲ, ತರ್ಕದಲ್ಲಿ ಒಂದು ಲಾಜಿಕ್ ಇದೆ. ಏನು? ವಹ್ನಿ ಅನುಷ್ಣಃ ಪದಾರ್ಥತ್ವಾತ್. ಬೆಂಕಿ ಸುಡೋಲ್ಲ, ಯಾಕೆಂದರೆ ಪದಾರ್ಥ ಆದ್ದರಿಂದ. ಬೇರೆ ಯಾವ ಪದಾರ್ಥವೂ ಸುಡೋಲ್ಲ. ಲಾಜಿಕ್, ಪರ್ಫೆಕ್ಟ್ ಲಾಜಿಕ್ ಇದು. ಇದೇ ತರ್ಕನೇ ಇಂಥದ್ದೇ ಅಲ್ಲ. ಬೆಂಕಿ ಸುಡೋಲ್ಲ ಯಾಕೆಂದರೆ ಅದು ಒಂದು ಪದಾರ್ಥ ಆದ್ದರಿಂದ. ಬೆಂಕಿ ಅಲ್ಲದು ಯಾವ ಪದಾರ್ಥವೂ ಸುಡೋಲ್ಲ ಆದ್ದರಿಂದ. ಇದೆಲ್ಲ ಇಂಥ ತರ್ಕಗಳನ್ನು ಮಾಡೋದಕ್ಕೆ ಅದೇ ಕೌಶಲ. ಅದು ಬರೀ ಏನು ಬೇಕಾದ್ರೆ ಮಾಡ್ಬೋದು. ವಹ್ನಿ ಅನುಷ್ಣಃ ಪದಾರ್ಥತ್ವಾತ್. ಹಾಗೆ ಯಾವುದಲ್ಲಿಯೂ ಬೆಂಕಿ ಸುಡುವ ಶಕ್ತಿ ಇಲ್ಲ. ಪ್ರಪಂಚದ ಯಾವ ವಸ್ತುವಿನಲ್ಲಿ ಇಲ್ಲದ್ದು ಬೆಂಕಿಯಲ್ಲಿ ಯಾಕೆ ಬಂತಪ್ಪ? ಯಾರು ಕೊಟ್ಟರು? ಅದಕ್ಕೆ ಹೇಳಿದ ತೇಜಿಷ್ಠಾನಂ, ಸುಡುವ ಶಕ್ತಿ ಇರುವ ವಸ್ತುಗಳಲ್ಲಿ ನಾನು ಬೆಂಕಿಯನ್ನು ಅದು ಸನ್ನಿಹಿತನಾಗಿ ಆ ಶಕ್ತಿ ಕೊಟ್ಟೆ. ತೇಜಿಷ್ಠಾನಂ ವಿಭಾವಸು, ಅದು ಹೋಗಲಿ, ಬೆಳಕು ನೀಡುವಂಥ ಶಕ್ತಿ ನಾನು ಕೆಲವರಿಗೆ ಕೊಟ್ಟಿದ್ದೇನೆ. ಯಾಕಂದರೆ ಈಗ ಬೆಂಕಿ ಬಂತು, ಬೆಳಕು ಅದರದ್ದೇ ಶಕ್ತಿ. ಅದ್ರ ಮುಂದೆ ಒಂದು ಪ್ರಭಾಚ ಪ್ರಭಾ ರವೀಂದು ತಾರಾಣ, ಸೂರ್ಯನಿಗೆ ಬೆಳಗುವ ಶಕ್ತಿ ಕೊಟ್ಟೆ, ಚಂದ್ರನಿಗೆ ಬೆಳಕು ನೀಡುವ ಶಕ್ತಿ ಕೊಟ್ಟೆ, ನಕ್ಷತ್ರಗಳಿಗೆ ಬೆಳಗುವ ಶಕ್ತಿ ಕೊಟ್ಟೆ. ಇವೆಲ್ಲ ಅಗ್ನಿ ಪ್ರಭೇದಗಳು. ಪ್ರಭಾ ರವೀಂದು ತಾರಾಣ, ಅವರಿಗೆಲ್ಲ ಆಯಾ ಶಕ್ತಿ ಕೊಟ್ಟೆ. ಹೀಗೆ ಒಂದೊಂದನ್ನೇ ಹೇಳ್ತಾ ಆಮೇಲೆ ಆಕಾಶ, ಈಗ ಇವರೆಲ್ಲ ಆಕಾಶದಲ್ಲಿ ಇರೋರು ಯಾರು? ಸೂರ್ಯ, ಚಂದ್ರ, ನಕ್ಷತ್ರ. ಆಕಾಶ ನೆನಪಾಯಿತು. ಅದಕ್ಕೆ ಹೇಳ್ತಾರೆ ಶಬ್ದಸ್ಯ ನಭಸಿಸ್. ನಾನು ಶಬ್ದರೂಪದಿಂದ ಆಕಾಶದ ದೊಡ್ಡ ಕ್ವಾಲಿಟಿಯನ್ನು ಹೇಳಿ. ಶಬ್ದಸ್ಯ ನಭಸಃ ಪರಹ ಅಂದರು. ಆಕಾಶದಲ್ಲಿ ಶಬ್ದ ಇದೆ, ಆದರೆ ಆ ಶಬ್ದ ಕೇಳುವುದಿಲ್ಲ. ಯಾಕೆಂದರೆ ಕೇಳಬೇಕಾದ್ರೆ ವೈಬ್ರೇಷನ್ ಬೇಕು. ಶಬ್ದ ಕೇಳುವುದು ಗಾಳಿಯಿಂದ, ಶಬ್ದ ಹುಟ್ಟುವುದು ಆಕಾಶದಲ್ಲಿ. ನೋಡಿ, ಈ ಸೂಕ್ಷ್ಮಗಳನ್ನೆಲ್ಲ ವಿಜ್ಞಾನಿಗಳು ಹೇಳೋ ಮುಂಚೆ ನಭಸಃ ಪರಹ ಶಬ್ದ. ಪರಹ ಶಬ್ದ ಅಂದರೆ ನಾನ್ ವೈಬ್ರೇಟರಿ ಸೌಂಡ್. ಅದು ವೈಬ್ರೇಷನೇ ಇಲ್ಲ, ಅದನ್ನು ನಿಮಗೆ ಕೇಳೋದೇ ಇಲ್ಲ. ಅದು ಅದರಿಂದಲೇ ನೀವು ವ್ಯಾಕ್ಯೂಮ್ ಮಾಡಿ ಅಲ್ಲಿ ಮಾತಾಡಿ ಶಬ್ದಕ್ಕೆ ಬರೋದೇ ಇಲ್ಲ ಅದು. ಸೊ ಶಬ್ದ ಕೇಳುವುದು ಗಾಳಿಯಿಂದಾಗಿ, ಅಂದರೆ ಹುಟ್ಟುವುದು ಆಕಾಶದಲ್ಲಿ. ಇದೆಲ್ಲ ಇದು ವಿಜ್ಞಾನದ ಸೂಕ್ಷ್ಮಗಳನ್ನು 5,000 ವರ್ಷದ ಹಿಂದೆ ದಾಖಲೆ ಮಾಡಿದ್ದಾರೆ ನಮ್ಮವರು. ಶಬ್ದಶ್ಚ ನಭಸಃ ಪರಹ. ಆಯಿತು, ಎಲ್ಲ ಪೃಥ್ವಿ ತೇಜೋ ವಾಯು ಆಕಾಶಗಳ ಗುಣಗಳಾಯಿತು, ಎಲ್ಲ ಆಯಿತು. ಆಮೇಲೆ ಇಡೀ ವಿಶ್ವ ಸೃಷ್ಟಿ ಮಾಡಿದ ಅದು ವಿಭೂತಿ ನಾನು ಯಾವುದೆಲ್ಲ ಅವ್ರು ಹೇಳ್ತಾರೆ. ಪೃಥ್ವಿ ಆಪಃ ಅನಿಲಃ ವಾಯು, ಆಮೇಲೆ ಪೃಥ್ವಿ ವಾಯು ಆಕಾಶ ಅನಿಲಃ ಜ್ಯೋತಿ ಅಹಂ ಹೋಮಾನ್, ಅಂದರೆ ಅಹಂ ಮಹಾನ್. ಪೃಥ್ವಿ ಇದು ಪ್ರಪಂಚದಲ್ಲಿ ಇರುವುದು 5: ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶ. ಪೃಥ್ವಿ ವಾಯು ಆಕಾಶ ಆಪಃ ಜ್ಯೋತಿ. ಈ 5 ವಿಭೂತಿ ನಂದದು. ಈ 5ರಿಂದ ಜಗತ್ತನ್ನು ಸೃಷ್ಟಿ ಮಾಡಿದೆ. ಆಮೇಲೆ ಅದರ ನಂತರ ಏನಾಯಿತು? ಪಂಚಭೂತಗಳಾದ ಮೇಲೆ ಅದರ ಮೇಲಿನ ತತ್ವ ಮನುಷ್ಯನ ಮನಸ್ಸು. ಮನಸ್ಸಿನಲ್ಲಿ ಒಂದು ಪ್ರಭೇದ ಅಹಂ. ಅಹಂ ಅಂದರೆ ಅಹಂಕಾರ, ಈಗೋ, ಅದನ್ನು ನಾನೇ ಕೊಟ್ಟದ್ದು. ಆಮೇಲೆ ಮಹಾನ್, ಅಹಂಕಾರಕ್ಕೂ ಆಚೆಗೆ ಅಹಂಕಾರ ತತ್ವ ಅಂದರೆ ಶಿವತತ್ವ. ಈ ಪಂಚಭೂತಗಳ ದೇವತೆಗಳಾದ್ಮೇಲೆ ಶಿವ ಬರ್ತಾನೆ. ಅಂದರೆ ಅವು ಈ ಪಂಚಭೂತಗಳನ್ನು ಸೃಷ್ಟಿ ಮಾಡಿದವನು ಶಿವ. ಶಿವನ ಆಮೇಲೆ ಅಲ್ಲಿ ಆಗ ಹೇಳ್ತಾ ಇದ್ದಲ್ಲ ಬರುವಾಗ, ನಾರಾಯಣಾದ್ ಬ್ರಹ್ಮ ಜಾಯತೆ, ನಾರಾಯಣಾದ್ ಶಂಕರೋ ರುದ್ರೋ ಜಾಯತೆ ಅಂತ. ಅದರಿಂದ ರುದ್ರತತ್ವ, ಅದರ ತಂದೆ ಮಹತ್ತತ್ವ ದೇವತೆ ಚತುರ್ಮುಖ, ಅದರ ಅಪ್ಪನೂ ನಾನೇ. ಮಹಾನ್ ಆದಮೇಲೆ ಆಮೇಲೆ ವಿಕಾರ. ಈ 5 ತತ್ವಗಳು, ಪಂಚಭೂತಗಳು ಮತ್ತು ಮಹತ್ತತ್ವ ಅಹಂಕಾರ ತತ್ವ ಸೇರಿ ಇದರ ವಿಕಾರವಾಗಿ ಬ್ರಹ್ಮಾಂಡ ಆಯಿತು. ವಿಕಾರ, ಬ್ರಹ್ಮಾಂಡದಲ್ಲಿ ಪುರುಷ ಒಬ್ಬ ಜೀವ ಸೃಷ್ಟಿಯಾದ, ಅಂದರೆ ಜೀವ ಬಂದು ಸೇರಿಕೊಂಡ. ವಿಕಾರ ಪುರುಷ ಅವ್ಯಕ್ತಂ, ಅದಕ್ಕೆ ಮೂಲದಲ್ಲಿ ಅವ್ಯಕ್ತವಾದ ಪ್ರಕೃತಿ ಇದೆ. ಪ್ರಕೃತಿಗೆ 3 ಮುಖ ಯಾವುದು? ರಜಸ್ ಸತ್ವಂ ತಮಃ. ಹುಟ್ಟುವುದಕ್ಕೆ ರಜಸ್ಸು, ಬೆಳೆಯುವುದಕ್ಕೆ ರಜಸ್ಸು, ಸತ್ವ, ನಾಶಕ್ಕೆ ತಮಸ್ಸು. ಇದೆಲ್ಲಕ್ಕಿಂತ ಪರಹ, ಅದರ ಆಚೆಗಿರುವ ನಾನು. ಇದೆಲ್ಲವೂ ನನ್ನದೇ ವಿಭೂತಿಯಿಂದ. ಇಡೀ ಪ್ರಪಂಚದ ಏನೇನಿದೆಯೋ ಅದೆಲ್ಲವೂ ನನ್ನದೇ ಸೃಷ್ಟಿ, ನನ್ನದೇ. ಅದರಲ್ಲಿ ವಿಭೂತಿ ರೂಪದಿಂದ ನಾನಿದ್ದೇನೆ. ಆಮೇಲೆ ಹೇಳ್ತಾನೆ, ಇದೆಲ್ಲ ಆದಮೇಲೆ ಬಹಳ ಚಂದದ ಒಂದು ಶ್ಲೋಕ ಬರುತ್ತೆ. ಏನು ಅಂದರೆ, ಮಯಾ ಈಶ್ವರೇಣ ಜೀವೇನ ಗುಣೇನ ಗುಣಿನಾ ವಿನ ಸರ್ವಾತ್ಮನಾಪಿ ಸರ್ವೇಣ ನ ಪರೋ ವಿದ್ಯತೆ ಕ್ವಚಿತ್ ಅಂತ. ಯಾವುದೇ ಒಂದು ವಸ್ತು
ನನ್ನನ್ನು ಬಿಟ್ಟು ಅದೇ ನತದಸ್ತಿ ವಿನಾ ಯತ್ ಸ್ಯಾತ್ ಮಯಾ ಭೂತಂ ಚರಾಚರಂ ಅಂತ ಗೀತೆಯಲ್ಲಿ ಹೇಳಿದ್ದನ್ನು ಇವರು ವರ್ಣನೆ ಮಾಡ್ತಾರೆ. ಏನು ಅಂದರೆ ಈ ಜಗತ್ತು ನತದಸ್ತಿ ವಿನಾ ಮಯಾ ವಿನಾ ನಾಸ್ತಿ. ಯಾವುದೇ ಪದಾರ್ಥ ನನ್ನನ್ನು ಬಿಟ್ಟು ಸ್ವತಂತ್ರವಾಗಿ ಈ ಜಗತ್ತಿನಲ್ಲಿಲ್ಲ. ಯಾವ ವಸ್ತು ಏನೋ ಆಗಿದ್ದರೂ ಅದು ಅದರ ಹಿಂದೆ ನಿಯಂತ್ರಣ ಮಾಡುವ ಶಕ್ತಿ ನಾನಾಗಿದ್ದೇನೆ. ಯಾವುದೆಲ್ಲ ಅದಕ್ಕೆ ನಿನಗೆ ಯಾಕೆ ಆ ಶಕ್ತಿ ಅಂದರೆ ಮಯಾ ಈಶ್ವರೇಣ ಜೀವೇನ, ಎರಡು ವಿರುದ್ಧ ಧರ್ಮಗಳು ಹೇಳ್ತಾರೆ. ನಾನು ಎಲ್ಲದಕ್ಕೂ ನಿಯಂತ್ರಣ ಮಾಡ್ತಕ್ಕಂಥ ಸರ್ವಸಮರ್ಥ. ಈಶ್ವರ ಅಂದರೆ ಆಮ್ನಿಪೊಟೆಂಟ್ ಅಂತ, ಕನ್ನಡದಲ್ಲಿ ಸರ್ವಸಮರ್ಥ ಅಂತ ಹೇಳ್ತೇವೆ, ಇಂಗ್ಲೀಷಲ್ಲಿ ಆಮ್ನಿಪೊಟೆಂಟ್. ಈಶ್ವರ ನಾನು ಸರ್ವಸಮರ್ಥ. ಆದ್ದರಿಂದ ಜೀವೇನ ಅಲ್ಲಿ ನೋಡಿದರೆ ಅರೆ ಈಶ್ವರನೇ ಜೀವ ಅಂತ ಹೇಳ್ತಾರೆ. ಜೀವ ಈಶ್ವರ ಅಂತ ಎರಡು ವಸ್ತು ಇಲ್ಲ, ನಾನೇ ಜೀವ ಅಂತಾನೆ. ಜೀವ ಅಂದರೆ ಜೀವ ಶಬ್ದದ ಎಟಿಮಲಾಜಿಕಲ್ ಮೀನಿಂಗ್ ಏನು? ಜೀವ ಅಂತಂದರೆ ಜೀವ ಪ್ರಾಣಧಾರಣೆ ಅಂತ. ಎಲ್ಲರಿಗೂ ಉಸಿರು ಕೊಡುವ ಶಕ್ತಿ ನಾನೇ. ಅವನು ಹೊರಟೋದ್ರೆ ಉಸಿರು ನಿಂತು ಹೋಗುತ್ತೆ. ಮಯ ಈಶ್ವರೇಣ ಜೀವೇನ ಗುಣೇನ ಗುಣಿನ, ಎಲ್ಲ ಗುಣಗಳನ್ನು ನಿಂತಿಸುವವು ನಾನು, ಗುಣಗಳು ಉಳ್ಳವನು ನಾನು. ಅದು ಗುಣಗಳು ನನ್ನ ಸ್ವರೂಪ. ಆದ್ದರಿಂದ ನಾನು ಗುಣ, ನಾನು ಗುಣಿ ಕೂಡ. ಇದು ಬೇರೆ ಎಲ್ಲಿ ಇರೋಂಥದ್ದು. ಗುಣೇನ ಗುಣಿನ ವಿನ ಅದು ಯಾವುದಿಲ್ಲ. ಹಾಗೆ ಸರ್ವಾತ್ಮನಾಪಿ ಸರ್ವೇಣ, ನಾನು ಎಲ್ಲದೂ ಹೌದು, ನಾನು ಎಲ್ಲಕ್ಕಿಂತ ಬೇರೆಯೇ ಹೌದು. ಯಾಕೆ ಅಂಥ ನನ್ನನ್ನು ಬಿಟ್ಟು ಪ್ರಪಂಚದಲ್ಲಿ ಯಾವ ವಸ್ತುವೂ ಇಲ್ಲ. ಆಯಿತು, ಹಾಗಾದರೆ ನಿನ್ನ ವಿಭೂತಿಗಳನ್ನು ಎಷ್ಟು ಅಂತ ಒಂದು ಹೇಳಿಬಿಡಪ್ಪ ಅಂತ. ಒಟ್ಟು ಎಷ್ಟು ವಿಭೂತಿಗಳುಂಟು ಎಂದು ಹೇಳಿಬಿಡು. ಅದಕ್ಕೆ ಹೇಳ್ತಾನೆ ಸಂಖ್ಯಾನಂ ಪರಮಾಣೂನಾಂ ಕಾಲೇನ ಕ್ರಿಯತೆ ಮಯ. ಆಮೇಲೆ ನತುಮೇ ವಿಭೂತಿ ನ ತಥಾ ಮೇ ವಿಭೂತಿನಾಂ, ಯಾಕೆಂದರೆ ಸೃಜತೋ ಅಂಡಾನಿ ಕೋಟಿಶಃ. ಅವನು ಹೇಳ್ತಾನೆ ಪರಮಾಣುಗಳು ಎಷ್ಟು ಭೂಮಿಯಲ್ಲಿ ಲೆಕ್ಕ ಮಾಡಿ, ಅದನ್ನು ಮಾಡ್ಬೋದು. ಸ್ವಲ್ಪ ಸಮಯ ಹಿಡಿದೀತು ಅದು ಮಾಡುವ. ಅವನು ಹೇಳ್ತಾನೆ ನನಗೆ ಸಮಯ, ಅವನು ಸರ್ವಜ್ಞ ಅಲ್ವ, ಅವನೇ ಸೃಷ್ಟಿ ಮಾಡಿದವನಿಗೆ ಲೆಕ್ಕ ಮಾಡಬೇಕು ಕೂತ್ಕೊಂಡು. ಅಂದರೆ ಇಲ್ಲಿ ನೋಡಿ, ಇದು ಪುರಾಣದ ಭಾಷೆ ನಮ್ಮನ್ನು ಕನ್ಫ್ಯೂಷನ್ ಮಾಡುತ್ತೆ. ಸಂಖ್ಯಾನಂ ಪರಮಾಣುನಾಂ ಕಾಲೇನ ಮಯಾಕ್ರಿಯತೆ ಅಂತ. ನನಗೆ ಕೂಡ ಪರಮಾಣು ಲೆಕ್ಕ ಮಾಡಬೇಕಾದ್ರೆ ತುಂಬ ಸಮಯ ಹಿಡಿಯುತ್ತೆ ಅಂತಾನೆ. ಅದು ದೇವರಾದರೆ ತುಂಬ ಸಮಯ ಹಿಡಿಯಲು ಸಾಧ್ಯ ಇಲ್ಲ. ಅದಕ್ಕೆ ಕಾಲ ಅಂತಂದರೆ ಕಲಿತ ಸಂಪೂರ್ಣ, ನಾನು ಗುಣಪೂರ್ಣನಾದ ನನ್ನಿಂದ ಅಂತ, ನನಗೆ ಯೋಚನೆ ಮಾಡಬೇಕಾದಿಲ್ಲ ಅಂತ ಅರ್ಥ. ಮೇಲ್ನೋಕಕ್ಕೆ ನನಗೂ ಕಾಲ ಹಿಡಿಯುತ್ತೆ. ಇದು ಪುರಾಣ ಭಾಷೆ, ಒಂದಕ್ಕೊಂದು ವಿಪರೀತ ಅರ್ಥ ಆಗುವಾಗ ಇದಕ್ಕೆ ಗುಹ್ಯ ಭಾಷೆ ಅಂತ ಹೇಳೋದು. ಸಂಖ್ಯಾನಂ ಪರಮಾಣುನಾಂ, ಇದು ವೇದದ ಅನುವಾದ. ಇದು ವೇದದಲ್ಲಿದೆ ಇದೇ ವಿಷಯ. ವೇದದಲ್ಲಿ ಯಾವುದ್ರಿ ಇದು? ವಿಷ್ಣೋರ್ನುಕಂ ವೀರ್ಯಾಣಿ ಪ್ರವೋಚಂ ಯಃ ಪಾರ್ಥಿವಾನಿ ವಿಮಮೇ ರಜಾಂಸಿ. ವಿಷ್ಣೋಹನುಕಂ ವೀರ್ಯಾಣಿ ಪ್ರವೋಚಂ, ವಿಷ್ಣೋನ್ಕಂ ವೀರ್ಯಾಣಿ ಪ್ರವೋಚಂ. ಭಗವಂತನ ಶಕ್ತಿಗಳನ್ನು ಯಾರು ಹೇಳಿದ್ದಾರೆ? ಯಾರೂ ಹೇಳಲಿಲ್ಲ. ಯಾರು? ಯಃ ಪಾರ್ಥಿವಾನಿ ವಿಮಮೇ ರಜಾಂಸಿ. ಮಣ್ಣಿನ ಪರಮಾಣುಗಳು ಎಷ್ಟು ಅಂತ ಲೆಕ್ಕ ಮಾಡಬಲ್ಲನಿಗೂ ದೇವರ ಗುಣಗಳನ್ನ ಹೇಳಿ ಸಾಧ್ಯ. ಇದು ವೇದದಲ್ಲಿ ಅದನ್ನೇ ಇವರು ಹೇಳಿದರು. ಸಂಖ್ಯಾನಂ ಪರಮಾಣುನಾಂ ಮಾಡ್ಬೋದು, ಯಾರು ಮಾಡ್ಬೋದು. ಆದರೆ ಮಮ ವಿಭೂತಿ ನ ತಥಾ ಮೇ, ಯಾಕೆಂದರೆ ಹೇಗೆ ಲೆಕ್ಕ ಮಾಡ್ತೀರಿ? ಹೀಗೆ ಸಂಕ್ಷಿಪ್ತವಾಗಿ ನಾನು ಎಲ್ಲ ಹೇಳಿದೆ, ನೀವು ಲೆಕ್ಕ ಹೇಗೆ ಮಾಡಿದರೆ ಸೃಜತೋಂಡಾನೆ ಕೋಟಿಶಃ ಅಂತ. ಈ ಹಿಂದೆ ಕೋಟಿ ಕೋಟಿ ಬ್ರಹ್ಮಾಂಡಗಳು ಆಗಿ ಹೋದವು, ಇನ್ನು ಮುಂದೆ ಕೋಟಿ ಕೋಟಿ ಬ್ರಹ್ಮಾಂಡಗಳು ಆಗ್ತವೆ. ಅದನ್ನೆಲ್ಲ ಲೆಕ್ಕ ಮಾಡಿ ಹೇಗೆ ಹೇಳ್ತೀರಿ ನೀವು? ಸೃಜತೋ ಅಂಡಾನಿ ಕೋಟಿಶಃ, ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಅಂತ ಸುಮ್ಮನೆ ದೇವ್ರ ಮುಂದೆ ಪದ ಹೇಳ್ಬೋದು ಅಷ್ಟೇ, ಲೆಕ್ಕ ಮಾಡಲಿಕ್ಕೆ ಆಗೋದಿಲ್ಲ. ಸೃಜತೋ ಅಂಡಾನಿ ಕೋಟಿಶಃ ಅಂತ. ಅದು ಅಲ್ಲಿ ಹಿಂದೆ ಇದಕ್ಕೋಸ್ಕರ ಪೂರ್ವಕವಾಗಿ ಇನ್ನೊಂದು ಮಾತು ಬಂದಿದೆ. ಏನು ಅಂದರೆ ಅಹಮೇತತ್ ಪ್ರಸಂಖ್ಯಾನಂ ವಿಜ್ಞಾನಂ ತತ್ವನಿಶ್ಚಯ. ತತ್ವಂ ಏನು? ಅಹಮೇತತ್ ಪ್ರಸಂಖ್ಯಾನಂ, ಈ ಜಗತ್ತನ್ನು ಗಣಿತದ ಮೂಲಕ ತೀರ್ಮಾನ ಮಾಡ್ತಕ್ಕಂಥ ಸಾಂಖ್ಯಶಾಸ್ತ್ರವನ್ನು ಬರೆದವನು ನಾನು. ಆಮೇಲೆ ಗಣಿತದ ಮೂಲಕ ಇಡೀ ವಿಶ್ವವನ್ನು ನಾವು ಲೆಕ್ಕ ಮಾಡ್ಬೋದು. ಆದರೆ ನಾನು ಹಾಗೆ ಹೇಳಿದೆ, 1 ನಿಮಿಷ ಅಂದರೆ ಎಷ್ಟು? 60 ಸೆಕೆಂಡು. 60 ಸೆಕೆಂಡನ್ನು 10,000ದಿಂದ ಭಾಗಿಸಿದ್ರೆ ಎಷ್ಟು? ಗಣಿತದಲ್ಲಿ ಉತ್ತರ ಉಂಟು. ಬಟ್ ನಾನು ಪ್ರಾಕ್ಟಿಕಲ್. ಹಾಗೆಯೇ ಈ ಲೆಕ್ಕದ ಎಲ್ಲ ಸೂಕ್ಷ್ಮಾತಿ ಸೂಕ್ಷ್ಮಗಳು ಕೂಡ ನನ್ನಿಂದ ಹುಟ್ಟಿಕೊಂಡಿವೆ. ಅದನ್ನು ನೀವು ಅದನ್ನೇ ಜ್ಞಾನ ಅಂತ ಹೇಳೋದು. ಜ್ಞಾನಂ ತತ್ವ ವಿನಿಶ್ಚಯ ಅಂದರೆ ತತ್ವ ಸಂಖ್ಯಾನ ಅಂತ ಆಚಾರ್ಯರು ಒಂದು ಗ್ರಂಥ ಬರೆದಾರೆ. ಅದು ಇದರ ಮೂಲಕ ಬಂದದ್ದು. ಅಹಮೇತತ್ ಪ್ರಸಂಖ್ಯಾನಂ ವಿಜ್ಞಾನಂ ತತ್ವನಿಶ್ಚಯ ಅಂತ. ಹೀಗೆ ಕೊನೆಗೆ ಇದು ಯಾವುದೂ ಕೂಡ ಬರೋಲ್ಲ ಕಡೆಗೇನು ಅಂತ ಉಪಸಂಹಾರ. ಯಾಕೆಂದರೆ ಇವತ್ತೇ ಈ ಸಬೂತಿ ಒಂದು 5-10 ನಿಮಿಷ ನಾನು ಹೆಚ್ಚು ತೊಗೋಬೋದು, ದಯವಿಟ್ಟು ಕ್ಷಮಿಸಿ. ಮುಕ್ತಾಯ ಮಾಡಿಬಿಡ್ತೇನೆ ಇವತ್ತೇ. ಅದಾಯಿತು. ಅದಾದಮೇಲೆ ಹೇಳ್ತಾನೆ, ಏವಂ ಏತಾಸ್ತೆ
ಕೀರ್ತಿತಾ ಸರ್ವಾ ಸಂಕ್ಷೇಪೇಣ ವಿಭೂತಯ. ನಪ್ಪ ಹೇಳಬೇಕಾದ ನನ್ನ ವಿಭೂತಿಗಳನ್ನೆಲ್ಲ ನಿನಗೆ ಹೇಳಿಬಿಟ್ಟಿದ್ದೇನೆ. ಹೇಗೆ ಅಂದರೆ ನಟ್ಸೆಲ್ನಲ್ಲಿ ಸಂಕ್ಷೇಪೇಣ, ಅದನ್ನು ನೀನು ಎಷ್ಟು ಬೇಕಾದ್ರೆ ವಿಸ್ತಾರ ಮಾಡಿಕೊ. ಸಂಕ್ಷೇಪೇಣ ವಿಭೂತಯ ಇಷ್ಟು ಹೇಳಿ ಒಂದು ಮಾತು ಹೇಳ್ತಾನೆ, ಓಹೋ ಮನೋವಿಕಾರ ಆಯವೈತೆ ಯಥಾ ವಾಚಾ ವಿಧೀಯತೆ. ಇದು ಇದು ಇಡೀ ವಿಭೂತಿ ಹೇಳಿ ಕೊನೆಗೆ ಹೇಳಿದಕ್ಕೆ ಅತ್ಯದ್ಭುತವಾದ ಮಾತು. ನಾವು ಮಾತಾಡ್ತೇವಲ್ವ, ನಾವು ಏನೇನೋ ಹೇಳ್ತೇವೆ, ಲೌಕಿಕವಾದ ಅರ್ಥವನ್ನು ಹೇಳ್ತೇವೆ, ಲೆಕ್ಸಿಕನ್ ಮೀನಿಂಗ್ ಹೇಳ್ತೇವೆ. ಅದು ಕೃಷ್ಣ ಹೇಳ್ತಾನೆ, ನೀವು ಆ ಕೋಶ ನೋಡಿ ಅರ್ಥ ಮಾಡ್ತೀರಲ್ಲ, ಅದು ನಿಮ್ಮ ಮನಸ್ಸಿನ ಭ್ರಮೆ ಅಂತ ಹೇಳ್ತಾನೆ. ಯಥಾ ವಾಚಾ ಅವಿಧೀಯತೆ, ಲೋಕದಲ್ಲಿ ಮಾತಿನಿಂದ ಏನೇನು ಅರ್ಥ ಹೇಳ್ತೇವೆ ಅದೆಲ್ಲ ನಿಮ್ಮ ಮನೋವಿಕಾರಗಳು. ಈಗ ನಿಮಗೊಂದು ಉದಾಹರಣೆ ಹೇಳ್ತೇನೆ. ನಾವು ಮಕ್ಕಳಿಗೆ ಹೆಸರಿಡ್ತೇವೆ, ಕೇಶವ, ನಾರಾಯಣ, ಮಾಧವ, ಗೋವಿಂದ, ಮಕ್ಕಳಿಗೆ ಹೆಸರು. ನಾವು ಅದು ವಸ್ತುತಃ ಕೇಶವ ಅಂದ ಮಗನ, ಅವನು ಸಾಯೋ ಮುಂಚೆ, ಹುಟ್ಟೋ ಮುಂಚೆ ಕೇಶವ ಆಗಿರಲಿಲ್ಲ, ಸತ್ತ ಮೇಲೆ ಆಗಿರೋಲ್ಲ, ಅವನೆಂಥ ಕೇಶವ ಅಲ್ಲ. ಕೇಶವ ಆಗಲಿ, ಈ ಹೆಸರುಗಳು ದೇವರ ಹೆಸರನ್ನು ನಾವು ನಮ್ಮ ಮಕ್ಕಳಿಗೆ ಇಡ್ತೇವೆ. ಮಕ್ಕಳಿಗೆ ಇಟ್ಟು ಕೂಡ ಅದೇ ಹೆಸರು ನಮಗೆ ಆಮೇಲೆ ಮನೋವಿಕಾರ ಅಂದರೆ ಅಟ್ಯಾಚ್. ನನ್ನ ಮಗ ಅವನ ಹೆಸರೇನು ಕೇಶವ, ಕೇಶವ ಅಂದ್ಯಾರು ನನ್ನ ಮಗ ಅಂತ ಶುರುವಾಗುತ್ತೆ. ಇದು ಈ ಲೋಕದಲ್ಲಿ ನೀವು ಏನು ಅರ್ಥ ಹಚ್ಚುತ್ತೀರಿ ಇದು ನಿಮ್ಮದೇ ಮನಸ್ಸಿನ ವಿಭ್ರಮೆಗಳು, ಅದು ಸತ್ಯದ ಅರ್ಥವೇ ಅಲ್ಲ ಅಂತಾನೆ. ಮನೋವಿಕಾರ ಏವೈತೆ. ಯಾಕೆ? ಯಥಾ ವಾಚಾ ವಿಧೀಯತೆ, ಶಬ್ದದಿಂದ ನೀವು ಹೇಳುವ ಅರ್ಥವೇ ಬೇರೆ, ಅದರ ಅರ್ಥ ಏನು ಅರ್ಥ? ಎಲ್ಲ ಶಬ್ದಗಳು ನನ್ನನ್ನೇ ಹೇಳ್ತವೆ, ಅದು ಗೊತ್ತಿಲ್ಲ ನಿಮಗೆ. ಅದು ಇವೆಲ್ಲ ಈ ಬೇರೆ ಲೋಕದ ಪರವಾಗಿ ಅರ್ಥ ಮಾಡ್ತಿರಲ್ಲ, ಅದು ನಿಮ್ಮ ಮನೋವಿಕಾರ, ಮನಸ್ಸಿನ ಭ್ರಮೆಯ ಒಂದು ವಿಸ್ತರಣೆ. ಆದ್ದರಿಂದ ಏನು ಮಾಡಬೇಕು? ವಾಚಂ ಯಚ್ಛ, ಮನೋಯಚ್ಛ, ಪ್ರಾಣಂ ಯಚ್ಛ, ಇಂದ್ರಿಯಾಣಿ ಚ ಯಚ್ಛ. ಆದ್ದರಿಂದ ಮೊದಲು ನಿನ್ನ ಮಾತನ್ನು ನಿಯಂತ್ರಿಸಿ ಅದನ್ನು ಭಗವಂತನಲ್ಲಿ ಅದರ ಅರ್ಥವನ್ನು ಭಗವಂತನಲ್ಲಿ ನೋಡು. ಅದಕ್ಕೆ ಮನೋಯಚ್ಛ, ನಿನ್ನ ಮನಸ್ಸನ್ನು ಭಗವಂತನಲ್ಲಿ ನಿಲ್ಲಿಸು. ಪ್ರಾಣಂ ಯಚ್ಛ, ನಿನ್ನ ಉಸಿರಾಟದ ಪ್ರಾಣತತ್ವ ಭಗವಂತನ ಕಡೆಗೋಸ್ಕರ ಮೀಸಲಿರಲಿ. ಇಂದ್ರಿಯ, ನಿನ್ನ ಎಲ್ಲ ಇಂದ್ರಿಯಗಳು ಭಗವಂತನನ್ನು ಚಿಂತಿಸುವಂಥ ಕೆಲಸ ಮಾಡಲಿ. ಅದನ್ನು ಆತ್ಮನ ನೇಚ್ಛ ಆತ್ಮನ ಆತ್ಮಾನಂ. ಹೀಗೆ ನಿನ್ನ ಪ್ರಯತ್ನದಿಂದ ಭಗವಂತನ ಅನುಗ್ರಹದಿಂದ ನಿನ್ನನ್ನು ನೀವು ನಿಯಂತ್ರಿಸಿಕೋ. ಇಲ್ಲದೇ ಇದ್ದರೆ ಯಾವುದೂ ಅರ್ಥ ಆಗೋದಿಲ್ಲ. ಶಾಸ್ತ್ರವಂತೂ ಅರ್ಥ ಆಗೋದೇ ಇಲ್ಲ, ವೇದ ಸರ್ವತಃ ಅರ್ಥ ಆಗೋಲ್ಲ. ಯಾಕೆಂದರೆ ಎಲ್ಲ ಲೌಕಿಕ ಅರ್ಥವನ್ನೇ ಬರೆಯೋದು ನಾವು. ಅದನ್ನು ಯಾಕೆಂದರೆ ಯತಃ ಅವನು ಹೇಳ್ತಾರೆ, ಯಥೋ ಭೂಯೋ ನ ಕಲ್ಪ್ಯಸೆ, ಯಥೋ ಕಲ್ಪ್ಯಸೆ ಅಧ್ವನೆ. ಮತ್ತು ಈ ಸಂಸಾರದಲ್ಲಿ ನೀನು ಬರಬಾರದು ಅಂತಿದ್ದರೆ ಇದನ್ನೆಲ್ಲ ನಿನ್ನ ಮನೋವಿಕಾರಗಳನ್ನು ಬಿಟ್ಟು ಡೀಪಾಗಿ ಚಿಂತನೆ ಮಾಡಿ ಭಗವಂತನ ಕಡೆಗೆ ತಿರುಗಿಸು ಎಲ್ಲ ಭಾಷೆಯನ್ನು. ಹೀಗೆ ಹೇಳಿ ಕೊನೆಗೆ ಹೇಳ್ತಾನೆ, ಮನಸ್ಸು ಮತ್ತು ವಾಕ್ಗಳನ್ನು ನಿಯಂತ್ರಣ ಮಾಡಿದ್ರೆ ನಮಗೆ ಎರಡರಲ್ಲೂ ನಿಯಂತ್ರಣ ಇಲ್ಲ. ಮಾತು ಬಾಯಿ ಬಂದದ್ದು ಮಾತಾಡೋದು, ಮನಸ್ಸು ತೋಚಿದ್ದು ಯೋಚಿಸೋದು. ಅದನ್ನು ಹೇಳ್ತಾನೆ, ಯಾರು ಯೋಹಿ ವಾಂಗ್ ಮನಸ್ಸಿ ಸಮ್ಯಕ್ ನಿಯಚ್ಛೇತ್ ಧಿಯಾ ಯತಿ. ಅವನು ನೀನು ಮನಸ್ಸನ್ನು ಮತ್ತು ಮಾತು ವಿಚಾರ ಯೋಚನೆ ಮಾಡಿ ಪ್ರತಿಯೊಂದು ಮಾತಿನ ಅರ್ಥವನ್ನು ಚಿಂತನೆ ಮಾಡಿ ಮಾತಾಡಬೇಕು. ಅದರ ಹಿಂದೆ ಇರತಕ್ಕಂಥ ಭಗವಂತನ ಮೀನಿಂಗನ್ನು ತಿಳಿದು ಮಾತಾಡಬೇಕು. ಹಾಗೆ ಮನಸ್ಸು ಅದನ್ನು ನಿಯಂತ್ರಿಸದೆ, ಧಿಯ ಬುದ್ಧಿಪೂರ್ವಕವಾಗಿ ಅದನ್ನು ನಿಯಂತ್ರಿಸದೆ, ಧೀಶಕ್ತಿಯನ್ನು ಬಳಸದೆ ಯಾರು ಬಂದ ಹಾಗೆ ಮಾತಾಡ್ತಾನೆ, ತಸ್ಯ ವ್ರತಂ ತಪೋಜ್ಞಾನಂ ಸ್ರವೇತ್ ಆಮ ಘಟಾಂಬುವತು ಅಂತ. ಯಾರು ಹೀಗೆ ಯೋಚನೆ ಬಂದದ್ದು ಮಾತಾಡ್ತಾನೆ, ಬಾಯಿ ಬಂದದ್ದು ಮಾತಾಡ್ತಾನೆ, ಯೋಚಿಸನೆ ಯಾವುದೂ ನಿಯಂತ್ರಣ ಇಲ್ಲ ಅಲ್ಲ, ಅಂಥವನು ಅವನು ಮಾಡಿರ್ತಕ್ಕ ವ್ರತ, ಪುಣ್ಯಕರ್ಮ, ತಪಸ್ಸು, ಜ್ಞಾನ ಅರಿವೆಲ್ಲವೂ ಸರ್ವೇತ್ ಎಲ್ಲ ಸೋರೆ ಹೋಗುತ್ತೆ. ಅದು ಯಾವುದೂ ಫಲಪ್ರದ ಕೊಡೋಲ್ಲ. ಹೇಗೆ ಅಂದರೆ ಆಮಘಟ ಅಂಬವತ್ತು ಅಂತ, ಹಸಿ ಮಣ್ಣಿನ ಮಡಕೆಯಲ್ಲಿ ನೀರು ಹಾಕಿದಾಗ ಎಲ್ಲ ಹಿಡಿದು ಹೋಗುತ್ತೆ. ಅದು ಒಣಕೆ ಒಣಗೋ ಮುಂಚೆ ನೀರು ಹಾಕಿದರೆ ಅದು ಹಿಡಿದು ಹೋಗುತ್ತೆ. ಹಾಗೆ ನೀವು ಮಾಡಿದ ಎಲ್ಲ ಸಾಧನೆ ವ್ಯರ್ಥ ಆಗುತ್ತೆ. ಆದ್ದರಿಂದ ತಸ್ಮಾತ್, ಕೊನೆಯ ಶ್ಲೋಕದಲ್ಲಿ ಇದ್ದೇನೆ ನಾನು, ತಸ್ಮಾತ್ ಯಾರು ಅದು ಏನು ಮಾಡಬೇಕು ಅಂದರೆ ಪ್ರಾಣ ಮನಾಂಸಿ ಮನಸ್ಸು, ತಸ್ಮಾತ್ ಪ್ರಾಣ ಮನೋ ವಚಾಂಸಿ. ನೀನು ಪ್ರಾಣ ಮನಸ್ಸು ಮತ್ತು ಮಾತು ಅದನ್ನು ಸನ್ನಿಯಚ್ಛೇತ್. ಹೇಗೆ ಅಂದರೆ ಮತ್ಪರಾಯಣ ನಿಯಚ್ಛೇತ್. ಮನಸ್ಸು ಭಗವಂತನ ಕಡೆಗೆ ಹೋಗಲಿ, ಇದೆಲ್ಲವನ್ನು ನಿಯಂತ್ರಣ ಮಾಡು. ನಿಯಂತ್ರಣ ಮಾಡಿದರೆ ಏನಾಗುತ್ತೆ? ಮತ್ಪರಾಯಣ ನಿಯಂತ್ರಣ ಮಾಡಬೇಕಾದ್ರೆ ಮದ್ಭಕ್ತಿಯುಕ್ತಯ ಬುದ್ಧಿಯ, ನಿನ್ನ ಬುದ್ಧಿಯಲ್ಲಿ ಭಗವಂತನ ಭಕ್ತಿ ಇರಬೇಕು, ಅದು ಭಗವಂತನ ಕಡೆ ನೆನ್ಕೊಂಡು ಹೋಗಬೇಕು. ಹೀಗೆ ಆದರೆ ಏನಾಗುತ್ತೆ ಅಂದರೆ ಮದ್ಭಕ್ತಿಯುಕ್ತಯ ಭಕ್ತಿಯ ತಸ್ಮಾತ್
ಪರಿಸಮಾಪ್ತಿ. ಅಲ್ಲಿಗೆ ಎಲ್ಲವೂ ಮುಗೀತದೆ, ಯಾವುದೇ ಸಮಸ್ಯೆ ಇರೋದಿಲ್ಲ. ಇವತ್ತಿನ ಉಪನ್ಯಾಸವು ಇಲ್ಲಿಗೆ ಪರಿಸಮಾಪ್ಯತೆ. ಈ ಮಾಲಿಕೆಯೂ ಪರಿಸಮಾಪ್ಯತೆ, ಇವತ್ತಿನ ಉಪನ್ಯಾಸ ಪರಿಸಮಾಪ್ಯತೆ, ವಿಭೂತಿ ಅಧ್ಯಾಯವೂ ಪರಿಸಮಾಪ್ಯತೆ. ಎಲ್ಲವೂ ಮುಕ್ತಾಯವಾಯಿತು. ಎಲ್ಲರಿಗೂ ಮಂಗಳ, ಎಲ್ಲರಿಗೂ ಪ್ರೀತಿ, ಆತ್ಮೀಯತೆಯ ಅಭಿವಂದನೆಗಳು.